ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ UGC ನೆಟ್ ಕೆಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಿರೋ ಹಾಗೆ ಕಾಮರ್ಸ್ ಪೇಪರ್ 2 ಸಬ್ಜೆಕ್ಟ್ ಫಸ್ಟ್ ಚಾಪ್ಟರ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಗೆ ಸಂಬಂಧಪಟ್ಟಿರುವಂತಹ ಮೋಸ್ಟ್ ರಿಪೀಟೆಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಟೋಟಲ್ ಪೇಪರ್ 2 ಅಲ್ಲಿ 10 ಚಾಪ್ಟರ್ಸ್ ಇರುತ್ತೆ. ಸೊ ಅದರಲ್ಲಿ ನಾವು ಫಸ್ಟ್ ಚಾಪ್ಟರ್ ಅನ್ನ ಇವತ್ತು ಕವರ್ ಮಾಡೋಣ. ಯೂನಿಟ್ 1 ಸ್ಟ್ಯಾಟಿಸ್ಟಿಕ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಇಲ್ಲಿ ನಾನು ಹೈಲೈಟ್ ಮಾಡಿದ್ದೀನಿ. ಫಸ್ಟ್ ಪಾಯಿಂಟ್, ಎಫ್ ಡಿಸ್ಟ್ರಿಬ್ಯೂಷನ್ ಈಸ್ ಕಾಯಿಂಡ್ ಬೈ ಜಾರ್ಜ್ ಡಬ್ಲ್ಯೂ ಸ್ನೆಡ್ವರ್ಡ್. ಎಫ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಅದು ಯಾರಿಂದ ಕೊಡಲ್ಪಟ್ಟಿದೆ ಅಂದ್ರೆ ಜಾರ್ಜ್ ಡಬ್ಲ್ಯೂ ಸ್ನೆಡ್ವರ್ ಅವರಿಂದ ಕೊಡಲ್ಪಟ್ಟಿದೆ. ನೆಕ್ಸ್ಟ್ ಕೈ ಸ್ಕ್ವೇರ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಕಾನ್ಸೆಪ್ಟ್ ಗಿವನ್ ಬೈ ಕಾರ್ಲ್ ಪಿಯರ್ಸನ್. ಇಲ್ಲಿ ಕೈ ಸ್ಕ್ವೇರ್ ಅದೊಂದು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಆಗಿರುತ್ತೆ. ಆ ಕಾನ್ಸೆಪ್ಟ್ ಯಾರು ಕೊಟ್ಟಿದ್ದಾರೆ ಅಂದ್ರೆ ಕಾರ್ಲ್ ಪಿಯರ್ಸನ್ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಈಸ್ ಗಿವನ್ ಬೈ ಡಿ ಮೌರಿ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕಾನ್ಸೆಪ್ಟ್ ಅನ್ನ ಯಾರು ಕೊಟ್ಟಿದ್ದಾರೆ ಅಂದ್ರೆ ಡಿ ಮೌರಿ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ರಿಗ್ರೆಷನ್ ಈಸ್ ಗಿವನ್ ಬೈ ಸರ್ ಫ್ರಾನ್ಸಿಸ್ ಗೆಲ್ಟನ್ ಇನ್ 1877. ರಿಗ್ರೆಷನ್ ಕಾನ್ಸೆಪ್ಟ್ ಅನ್ನ ಸರ್ ಫ್ರಾನ್ಸಿಸ್ ಗೆಲ್ಟನ್ ಅವರು 1877ರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಟಿ ಡಿಸ್ಟ್ರಿಬ್ಯೂಷನ್ ಈಸ್ ಗಿವನ್ ಬೈ ಡಬ್ಲ್ಯೂ.ಎಸ್. ಗೊಸೆಟ್. ಟಿ ಡಿಸ್ಟ್ರಿಬ್ಯೂಷನ್ ಗೊಸೆಟ್ ಅವರಿಂದ ಕೊಡಲ್ಪಟ್ಟಿದೆ. ನೆಕ್ಸ್ಟ್ ಪ್ರೈಮರಿ ಡಾಟಾ, ಸೆಕೆಂಡರಿ ಡಾಟಾವನ್ನ ನಾವು ನೋಡ್ತೀವಿ. ಪ್ರೈಮರಿ ಡಾಟಾ ಅಂದ್ರೆ ಡಾಟಾ ವಿಚ್ ಆರ್ ಕಲೆಕ್ಟೆಡ್ ಫಾರ್ ದ ಫಸ್ಟ್ ಟೈಮ್ ಆರ್ ಪ್ರೈಮರಿ ಡಾಟಾ. ಫಾರ್ ದ ಫಸ್ಟ್ ಟೈಮ್ ನಾವು ಯಾವ ಡಾಟಾವನ್ನ ಕಲೆಕ್ಟ್ ಮಾಡ್ತೀವೋ ಅದು ಪ್ರೈಮರಿ ಡಾಟಾ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಸರ್ವೆ ಮಾಡೋದಾಗಿರ್ಬೋದು ಅಥವಾ ಇಂಟರ್ವ್ಯೂ ಮಾಡೋದಿರ್ಬೋದು, ಅದೆಲ್ಲ ಪ್ರೈಮರಿ ಡಾಟಾ ಆಗಿರುತ್ತೆ. ಈ ಡಾಟಾ ಏನಾಗಿರುತ್ತೆ ಅಂದ್ರೆ ಕ್ವಾಂಟಿಟೇಟಿವ್ ಡೇಟಾ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡರಿ ಡೇಟಾ, ಆಯ್ತಾ. ಇದು ಸೆಕೆಂಡರಿ ಡೇಟಾ ಆರ್ ಸೆಕೆಂಡ್ ಹ್ಯಾಂಡ್ ಡೇಟಾ ವಿಚ್ ಆರ್ ಇನ್ ದ ಫಾರ್ಮ್ ಆಫ್ ಪಬ್ಲಿಷ್ಡ್ ಅಂಡ್ ಅನ್ಪಬ್ಲಿಷ್ಡ್. ಇದು ಪಬ್ಲಿಷ್ಡ್ ಅಥವಾ ಅನ್ಪಬ್ಲಿಷ್ಡ್ ಫಾರ್ಮ್ ಅಲ್ಲಿ ಇರುತ್ತೆ. ಇದು ಪ್ರೈಮರಿ ಡೇಟಾದಲ್ಲಿ ಕಲೆಕ್ಟ್ ಮಾಡಿರುವಂತ ಇನ್ಫಾರ್ಮೇಶನ್ ಮೂಲಕ ಬಂದಿರತಕ್ಕಂಥ ಡೇಟಾ ಆಗಿರುತ್ತೆ. ಸೊ ಇದು ಸೆಕೆಂಡರಿ ಡೇಟಾ ಆಗಿರುತ್ತೆ. ಸೆಕೆಂಡರಿ ಡೇಟಾವನ್ನ ಪೇಪರ್ ಸೋರ್ಸ್ ಅಂತ ಕೂಡ ಕರೀತಾರೆ. ಸೆಕೆಂಡರಿ ಡೇಟಾಗೆ ನಾವು ಇನ್ಫಾರ್ಮೇಶನ್ ಅನ್ನು ನೋಡೋದಾದ್ರೆ ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಜರ್ನಲ್ಸ್ ಆಗಿರ್ಬೋದು, ನೆಕ್ಸ್ಟ್ ಆರ್ಟಿಕಲ್ಸ್ ಆಗಿರ್ಬೋದು, ಅದನ್ನೆಲ್ಲ ಸೆಕೆಂಡರಿ ಡೇಟಾ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮೀಡಿಯನ್ ಅಂಡ್ ಮೋಡ್ ಆರ್ ಪೊಸಿಷನಲ್ ಆವರೇಜ್. ಮೀಡಿಯನ್ ಮತ್ತೆ ಮೋಡು ಏನಾಗಿರುತ್ತಪ್ಪ ಅಂದ್ರೆ ಪೊಸಿಷನಲ್ ಆವರೇಜ್ ಆಗಿರುತ್ತೆ. ನೆಕ್ಸ್ಟ್ ಅರ್ಥಮೆಟಿಕ್ ಮೀನ್, ಜಿಯೋಮೆಟ್ರಿಕ್, ಹಾರ್ಮೋನಿಕ್ ಅಂಡ್ ವೆಯ್ಟೆಡ್ ಆವರೇಜ್ ಮೀನ್ ಆರ್ ಮ್ಯಾಥಮೆಟಿಕಲ್ ಆವರೇಜಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಸಿಂಬಲ್ ಕೊಟ್ಟಿದ್ದಾರೆ, ಸಿಗ್ಮಾ ನೋನ್ ಆಸ್. ಸಿಗ್ಮಾವನ್ನು ಏನಂತ ಕರಿತೀವಿ? ಕ್ಯಾಪಿಟಲ್ ಸಿಗ್ಮಾ ಅಂತ ಕರಿತೀವಿ. ನೆಕ್ಸ್ಟ್ ಮೀನ್ ಈಸ್ ಎಫೆಕ್ಟೆಡ್ ಬೈ ಬೋತ್ ಚೇಂಜ್ ಆಫ್ ಸ್ಕೇಲ್ ಅಂಡ್ ಚೇಂಜ್ ಆಫ್ ಒರಿಜಿನ್. ಮೀನ್ ಇರುತ್ತಲ್ಲ ಅದು ಯಾವ್ದರಿಂದ ಎಫೆಕ್ಟ್ ಆಗುತ್ತೆ ಅಂದ್ರೆ ಬೋತ್ ಚೇಂಜ್ ಆಫ್ ಸ್ಕೇಲ್ ಅಂಡ್ ಚೇಂಜ್ ಆಫ್ ಒರಿಜಿನ್ ಇಂದ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಫಾರ್ಮುಲಾ ಕೊಟ್ಟಿದ್ದಾರೆ, ಅದಂತೂ ಮೋಸ್ಟ್ ಇಂಪಾರ್ಟೆಂಟ್, ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರ್ ಅಲ್ಲಿ ರಿಪೀಟೆಡ್ ಆಗಿದೆ. ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ನಾನು ಮೇನ್ ಆಗಿ ಮೋಸ್ಟ್ ರಿಪೀಟೆಡ್ ಆಗಿರುವಂತ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಮಾತ್ರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಉಳಿದಿದ್ದನ್ನೆಲ್ಲ ಅಷ್ಟೊಂದು ಕನ್ಸಿಡರೇಷನ್ ಗೆ ತಗೊಂಡಿಲ್ಲ. ನೆಕ್ಸ್ಟ್ ದೇರ್ ಆರ್ 2 ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಮೆಥಡ್, ಆಯ್ತಾ. ಒಂದು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್, ಇನ್ನೊಂದು ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್. ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ಅನ್ನ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ ಅಂತಾನು ಸಹ ಕರಿತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ಈಸ್ ಆಲ್ಸೋ ಕಾಲ್ಡ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್. ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ಈಸ್ ಆಲ್ಸೋ ಕಾಲ್ಡ್ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ ಅಂತ ಕರಿತೀವಿ. ಇಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ಅಲ್ಲಿ ಪ್ರತಿಯೊಬ್ಬ ಪರ್ಸನ್ಗೂ ಈಕ್ವಲ್ ಚಾನ್ಸಸ್ ಇರುತ್ತೆ. ಬಟ್ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಲ್ಲಿ ಇದು ಯಾವ್ದ್ರ ಮೇಲೆ ಬೇಸಿಸ್ ಆಗಿರುತ್ತೆ ಅಂದ್ರೆ ಜಡ್ಜ್ಮೆಂಟ್ ಮೇಲೆ ಬೇಸಿಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ಸ್ ಅನ್ನ ಕೊಟ್ಟಿದ್ದಾರೆ, ಆಯ್ತಾ. ಇದಂತೂ ಈಚ್ ಅಂಡ್ ಎವ್ರಿ ಕ್ವಶನ್ ಪೇಪರ್ ಅಲ್ಲೂ ಈ ಕ್ವಶನ್ ಫಿಕ್ಸ್ಡ್ ಆಗಿರುತ್ತೆ. ಇಲ್ಲಾಂದ್ರೆ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ಅನ್ನ ಐಡೆಂಟಿಫೈ ಮಾಡಕ್ ಹೇಳ್ತಾರೆ, ಇಲ್ಲ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ಅನ್ನ ಐಡೆಂಟಿಫೈ ಮಾಡಕ್ ಹೇಳ್ತಾರೆ. ಅಂದ್ರೆ ಬೋತ್ ರ್ಯಾಂಡಮ್ ಮತ್ತೆ ನಾನ್ ರ್ಯಾಂಡಮ್ ಮೆಥಡ್ಸ್ ಅನ್ನ ಆಪ್ಷನ್ಸ್ ಅನ್ನ ಕೊಟ್ಟು ನಿಮಗೆ ಅದರಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ಅನ್ನ ಐಡೆಂಟಿಫೈ ಮಾಡೋದು ಅಥವಾ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ಅನ್ನ ಐಡೆಂಟಿಫೈ ಮಾಡಕ್ ಕೊಟ್ಟಿರ್ತಾರೆ. ಇಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ಸ್ ಅನ್ನ ನಾವು ನೋಡಬಹುದು. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್, ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಮೆಥಡ್, ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಮೆಥಡ್, ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಮೆಥಡ್. ಈ 5 ನೀವು ಕೋಡ್ ವರ್ಡ್ ಅನ್ನ ಇದಕ್ಕೆ ರೆಡಿ ಮಾಡ್ಕೊಂಡು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಯಾವುದೇ ಕ್ವಶನ್ ಅನ್ನ ಕೊಟ್ಟರು ಸಾಲ್ವ್ ಮಾಡಬಹುದು. ಇದಕ್ಕೆ ಕೋಡ್ ವರ್ಡ್ SQCM ಅಂತ ನೆನ್ಪಿಟ್ಕೊಳ್ಳಿ. ಎಸ್ ಕ್ಯೂಬ್ ಅಂದ್ರೆ ಸಿಂಪಲ್ ಬರುತ್ತೆ, ಸ್ಟ್ರಾಟಿಫೈಡ್ ಬರುತ್ತೆ, ಸಿಸ್ಟಮ್ಯಾಟಿಕ್ ಬರುತ್ತೆ. ಸಿ ಅಂದ್ರೆ ಕ್ಲಸ್ಟರ್ ಬರುತ್ತೆ. ನೆಕ್ಸ್ಟ್ ಎಂ ಅಂದ್ರೆ ಮಲ್ಟಿ ಸ್ಟೇಜ್, ಆಯ್ತಾ. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೀವು ರ್ಯಾಂಡಮ್ ಅಥವಾ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಲ್ಲಿ ಯಾವ್ದಾದ್ರು ಒಂದು, ಫಾರ್ ಎಕ್ಸಾಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ಅನ್ನ
ಮೆಥಡ್ಸ್ ಅಲ್ಲಿ ಬರುವಂತ ಟೈಪ್ಸ್ ಅನ್ನ ನೆನ್ಪಿಟ್ಕೊಂಡ್ರೆ ಸಾಕು. ನಾನ್ ರ್ಯಾಂಡಮ್ ಅನ್ನು ಎರಡನ್ನೂ ಕಲಿಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ಆ ಕೋಡ್ ವರ್ಡ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಾವಿಲ್ಲಿ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ಸ್ ಅನ್ನು ನೋಡಬಹುದು. ಒಂದು ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಮೆಥಡ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್, ಪರ್ಪೋಸಿವ್ ಸ್ಯಾಂಪ್ಲಿಂಗ್, ಕೋಟಾ ಸ್ಯಾಂಪ್ಲಿಂಗ್, ಸ್ನೋಬಾಲ್ ಸ್ಯಾಂಪ್ಲಿಂಗ್. ಅಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ಅನ್ನ ನೆನ್ಪಿಟ್ಕೊಂಡಿದ್ರಲ್ವಾ, S3CM. ಅದೇ ರೀತಿ ಇಲ್ಲೂ ಎಸ್ ಅನ್ನೋದು ರಿಪೀಟ್ ಆಗುತ್ತೆ. ಸ್ನೋಬಾಲ್ ಸ್ಯಾಂಪ್ಲಿಂಗ್ ಇದು ಕೂಡ ಎಸ್ ಇಂದಾನೆ ಸ್ಟಾರ್ಟ್ ಆಗುತ್ತಲ್ಲ, ಸೊ ಕನ್ಫ್ಯೂಸ್ ಆಗಬೇಡಿ. ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಲ್ಲಿ ಸ್ನೋಬಾಲ್ ಬರುತ್ತೆ, ಸ್ನೋಬಾಲ್ ಸ್ಯಾಂಪ್ಲಿಂಗ್ ಮೆಥಡ್ ಬರುತ್ತೆ. ನೆಕ್ಸ್ಟ್ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಮೆಥಡ್, ಅದರಲ್ಲೂ ಸಿ ಬರುತ್ತೆ, ಇದರಲ್ಲೂ ಸಿ ಬರುತ್ತಲ್ವಾ. ಸೊ ಇದರಲ್ಲಿ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಮೆಥಡ್ ಬರುತ್ತೆ, ನೆಕ್ಸ್ಟ್ ಸ್ನೋಬಾಲ್ ಬರುತ್ತೆ, ಕೋಟಾ ಸ್ಯಾಂಪ್ಲಿಂಗ್. ಇವು ಮೂರು ತುಂಬಾ ಸಲ ಕೇಳಿದ್ದಾರೆ ಕ್ವಶನ್ ಪೇಪರ್ ಅಲ್ಲಿ, ಸೊ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ದ ಲಾರ್ಜರ್ ದ ಸ್ಯಾಂಪಲ್ ದ ಮೋರ್ ಅಕ್ಯುರೇಟ್ ವಿಲ್ ಬಿ ರಿಸರ್ಚ್. ಸ್ಯಾಂಪಲ್ಸ್ ಲಾರ್ಜ್ ನಂಬರ್ ಅಲ್ಲಿ ಇದ್ರೆ ರಿಸರ್ಚ್ ರಿಸಲ್ಟ್ ಅಕ್ಯುರೇಟ್ ಆಗಿರುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ಕ್ರೀಸಿಂಗ್ ದ ಸ್ಯಾಂಪಲ್ ಸೈಜ್ ಡಿಕ್ರೀಸ್ ದ ಸ್ಯಾಂಪಲ್ ಎರರ್. ಸ್ಯಾಂಪಲ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಸ್ಯಾಂಪಲ್ ಎರರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸ್ಯಾಂಪಲ್ ಸೈಜ್ ಇನ್ಕ್ರೀಸ್ ಆದ ಹಾಗೆ ಸ್ಯಾಂಪಲ್ ಎರರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಟೈಪ್ 1 ಎರರ್ ಬಗ್ಗೆ ನೋಡ್ತೀವಿ. ನೆಕ್ಸ್ಟ್ ಟೈಪ್ 2 ಎರರ್ ಬಗ್ಗೆ ನೋಡ್ತೀವಿ. ಟೈಪ್ 1 ಎರರ್ ಇದು ಏನನ್ನು ಒಳಗೊಂಡಿರುತ್ತೆ ಅಂದ್ರೆ ರಿಜೆಕ್ಟಿಂಗ್ ದ ಟ್ರೂ ನಲ್ ಹೈಪೋಥಿಸಿಸ್ ನ ಇದು ಒಳಗೊಂಡಿರುತ್ತೆ. ಟೈಪ್ 1 ಎರರ್ ಅಂದ್ರೆ ಏನು ಅಂದ್ರೆ ರಿಜೆಕ್ಟಿಂಗ್ ದ ಟ್ರೂ ನಲ್ ಹೈಪೋಥಿಸಿಸ್. ಇಟ್ ಈಸ್ ಆಲ್ಸೋ ನೋನ್ ಆಸ್, ಇದನ್ನ ಏನಂತ ಕರಿತೀವಿ ಅಂದ್ರೆ ಆಲ್ಫಾ ಅಂತ ಕರಿತೀವಿ. ನೆಕ್ಸ್ಟ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರೊಡ್ಯೂಸರ್ ಎರರ್ ಅಂತ ಕರಿತೀವಿ. ಆಯ್ತಾ, ಕನ್ಫ್ಯೂಸ್ ಆಗಬೇಡಿ. ಟೈಪ್ 1 ಎರರ್ ಅನ್ನ ಆಲ್ಫಾ ಅಂತ ಕರಿತೀವಿ, ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಕರಿತೀವಿ, ಪ್ರೊಡ್ಯೂಸರ್ ಎರರ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಪ್ 2 ಎರರ್. ಆಯ್ತಾ, ಇಲ್ಲಿ ಟೈಪ್ 1 ನಲ್ಲಿ ರಿಜೆಕ್ಟಿಂಗ್ ದ ಟ್ರೂ ನಲ್ ಹೈಪೋಥಿಸಿಸ್, ಟ್ರೂ ನಲ್ ಹೈಪೋಥಿಸಿಸ್ ನ ರಿಜೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಟೈಪ್ 2 ಎರರ್ ಅಕ್ಸೆಪ್ಟಿಂಗ್ ದ ಫಾಲ್ಸ್ ನಲ್ ಹೈಪೋಥಿಸಿಸ್. ಇದು ಫಾಲ್ಸ್ ನಲ್ ಹೈಪೋಥಿಸಿಸ್ ನ ಏನ್ ಮಾಡುತ್ತೆ, ಅಕ್ಸೆಪ್ಟ್ ಮಾಡುತ್ತೆ. ಆಯ್ತಾ, ಇದನ್ನ ಏನಂತ ಕರಿತೀವಿ ಅಂದ್ರೆ ಬೀಟಾ ಅಂತ ಕರಿತೀವಿ. ಪವರ್ ಫಂಕ್ಷನ್ ಆಫ್ ಟೆಸ್ಟ್ ಆರ್ ಪವರ್ ಕರ್ವ್, ಪವರ್ ಆಫ್ ಟೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಎರರ್. ಸ್ಟ್ಯಾಂಡರ್ಡ್ ಎರರ್ ಈಸ್ ಅ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಅ ಸ್ಯಾಂಪಲ್ ಮೀನ್ ಆಗಿರುತ್ತೆ. ನೆಕ್ಸ್ಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಹೇಗಿರುತ್ತೆಪ್ಪ ಅಂದ್ರೆ ಅದು ಬೆಲ್ ಶೇಪ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಸಿಮ್ಮೆಟ್ರಿಕಲ್ ಆಗಿರುತ್ತೆ. ಅದರಲ್ಲಿ ಮೀನ್ ಇಸ್ ಈಕ್ವಲ್ ಟು ಮೀಡಿಯನ್ ಇಸ್ ಈಕ್ವಲ್ ಟು ಮೋಡ್ ಆಗಿರುತ್ತೆ. ನೆಕ್ಸ್ಟ್ ಝಡ್ ಟೆಸ್ಟ್, ಅದನ್ನ ಏನಂತ ಕರಿತೀವಿ, ಸ್ಟ್ಯಾಂಡರ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಬಯೋನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಈಸ್ ಗಿವನ್ ಬೈ ಜೇಮ್ಸ್ ಬರ್ನೌಲಿ. ಜೇಮ್ಸ್ ಬರ್ನೌಲಿ ಅವರು ಕಾನ್ಸೆಪ್ಟ್ ಆಫ್ ಬಯೋನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಗಿವನ್ ಬೈ ಸೈಮನ್ ಪಾಯ್ಸನ್. ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಈಸ್ ಗಿವನ್ ಬೈ ಅಂತ ಸಮಟೈಮ್ಸ್ ನಿಮಗೆ ಕೆಲವೊಂದು ಕ್ವಶನ್ ಬರುತ್ತೆ, ಅವಾಗ ಸೈಮನ್ ಪಾಯ್ಸನ್ ಅಂತ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ವ್ಯಾಲ್ಯೂ ಆಫ್ ಮೀನ್ ಅಂಡ್ ವೇರಿಯನ್ಸ್ ಏನಾಗಿರುತ್ತೆ, 0 ಆಗಿರುತ್ತೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಆಲ್ಸೋ ನೋನ್ ಆಸ್ ರೂಟ್ ಮೀನ್ ಸ್ಕ್ವೇರ್ ಡಿವಿಯೇಷನ್. ಆಯ್ತಾ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಏನಂತ ಕರಿತೀವಿ, ರೂಟ್ ಮೀನ್ ಸ್ಕ್ವೇರ್ ಡಿವಿಯೇಷನ್ ಅಂತ ಸಹ ಕರಿತೀವಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಅಫೆಕ್ಟೆಡ್ ಬೈ, ಯಾವ್ದ್ರಿಂದ ಎಫೆಕ್ಟ್ ಆಗುತ್ತೆ ಅಂದ್ರೆ ಚೇಂಜ್ ಆಫ್ ಸ್ಕೇಲ್ ಮತ್ತೆ ಇಂಡಿಪೆಂಡೆಂಟ್ ಚೇಂಜ್ ಆಫ್ ಒರಿಜಿನ್. ಇದನ್ನೆಲ್ಲ ನೀವು ಒಂದು ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡ್ಕೊಂಡು ಪದೇ ಪದೇ ಅದನ್ನ ರಿವಿಷನ್ ಮಾಡ್ಕೊಂತಿದ್ರೆ ನಿಮಗೆ ಕರೆಕ್ಟ್ ಆಗಿ ನೆನಪಿರುತ್ತೆ. ಆಯ್ತಾ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಎಫೆಕ್ಟೆಡ್ ಬೈ, ಯಾವ್ದ್ರಿಂದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಫೆಕ್ಟ್ ಆಗುತ್ತೆ ಅಂದ್ರೆ ಚೇಂಜಸ್ ಆಫ್ ಸ್ಕೇಲ್ ಮತ್ತೆ ಇಂಡಿಪೆಂಡೆಂಟ್ ಚೇಂಜಸ್ ಆಫ್ ಒರಿಜಿನ್ ಇಂದ ಎಫೆಕ್ಟ್ ಆಗುತ್ತೆ. ಪಾಸಿಟಿವ್ಲಿ ಸ್ಕ್ಯೂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಮೀನ್ ಈಸ್ ಗ್ರೇಟರ್ ದೆನ್ ಮೀಡಿಯನ್, ಮೀಡಿಯನ್ ಈಸ್ ಗ್ರೇಟರ್ ದೆನ್ ಮೋಡ್ ಆಗಿರುತ್ತೆ. ನೆಕ್ಸ್ಟ್ ನೆಗೆಟಿವ್ಲಿ ಅಂದ್ರೆ ಮೋಡ್ ಈಸ್ ಗ್ರೇಟರ್ ದೆನ್ ಮೀಡಿಯನ್, ಮೀಡಿಯನ್ ಇಸ್ ಗ್ರೇಟರ್ ದೆನ್ ಮೀನ್ ಆಗಿರುತ್ತೆ. ಬ್ಯಾಲೆನ್ಸ್ಡ್ ಅಂದ್ರೆ ಎಲ್ಲ ಈಕ್ವಲ್ ಆಗಿರುತ್ತೆ. ಮೀನ್ ಇಸ್ ಈಕ್ವಲ್ ಟು ಮೀಡಿಯನ್ ಇಸ್ ಈಕ್ವಲ್ ಟು ಮೋಡ್ ಆಗಿರುತ್ತೆ. ಸ್ಕ್ಯೂನೆಸ್ ಅಂದ್ರೆ ಲ್ಯಾಕ್ ಆಫ್ ಸಿಮೆಟ್ರಿ ಆರ್ ಅಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್. ಆಯ್ತಾ, ಲ್ಯಾಕ್ ಆಫ್ ಸಿಮೆಟ್ರಿ ಅಂತ ಬಂದ್ರೆ ಅದು ಸ್ಕ್ಯೂನೆಸ್ ಅಂತ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇಸ್ ಗಿವನ್ ಬೈ, ಯಾರಿಂದ ಕೊಡಲ್ಪಟ್ಟಿದೆ ಕಾನ್ಸೆಪ್ಟ್ ಆಫ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂದ್ರೆ ಕಾರ್ಲ್ ಪಿಯರ್ಸನ್ ಅವರಿಂದ ಕೊಡಲ್ಪಟ್ಟಿದೆ. ನೆಕ್ಸ್ಟ್ ಝಡ್ ಟೆಸ್ಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಏನಂತ ಕರಿತೀವಿ, ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯಬಲ್ ಟೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ನಾರ್ಮಲ್ ಡಿವಿಯೇಟ್ ಟೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಅಪ್ರಾಕ್ಸಿಮೇಷನ್ ಟೆಸ್ಟ್, ಲಾರ್ಜ್ ಸ್ಕೇಲ್ ಟೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಝಡ್ ಟೆಸ್ಟ್ ಅಲ್ಲಿ ಕೆಲವೊಂದು ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಅದು ಯಾವ್ಯಾವ್ದು ಅಂತ ನೋಡಿದ್ರೆ n ಇಸ್ ಗ್ರೇಟರ್ ದನ್ 30 ಆಗಿರುತ್ತೆ. ನೆಕ್ಸ್ಟ್ ನೀವಿಲ್ಲಿ ಒನ್ ಟೈಲ್ಡ್ ಟೆಸ್ಟ್ ಅನ್ನ ನೋಡಬಹುದು. ನೆಕ್ಸ್ಟ್ 2 ಟೈಲ್ಡ್ ಟೆಸ್ಟ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನೋಡಬಹುದು. ಒನ್ ಟೈಲ್ಡ್ ಟೆಸ್ಟ್ ಈಸ್ ಆಲ್ಸೋ ನೋನ್ ಆಸ್ ಏನಂತ ಕರಿತೀವಿ, ಡೈರೆಕ್ಷನ್ ಟೆಸ್ಟ್ ಅಥವಾ ರೈಟ್ ಟೈಲ್ಡ್ ಟೆಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಎಫ್ ಟೆಸ್ಟ್ ಮತ್ತೆ ಕೈ ಸ್ಕ್ವೇರ್ ಟೆಸ್ಟ್, ಅದು ಏನಾಗಿರುತ್ತೆ, ಒನ್ ಟೈಲ್ಡ್ ಟೆಸ್ಟ್ ಆಗಿರುತ್ತೆ. ಇದೇನಾಗುತ್ತೆ, ರೈಟ್ ಸೈಡ್ ಗೆ ಮೂವ್ ಆಗುತ್ತೆ. ಸೊ ಇದನ್ನ ರೈಟ್ ಟೈಲ್ಡ್ ಟೆಸ್ಟ್ ಅಂತ ಸಹ ಕರಿತೀವಿ. ಟೈಲ್ಡ್ ಟೆಸ್ಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲೆಫ್ಟ್ ಟೈಲ್ಡ್ ಟೆಸ್ಟ್ ಆಸ್ ಡೈರೆಕ್ಷನ್ ಇಸ್ ನಾಟ್ ಮೆನ್ಷನ್. ಆಯ್ತಾ, ಡೈರೆಕ್ಷನ್ ಮೆನ್ಷನ್ ಆಗಿಲ್ಲ ಅಂದ್ರೆ ಇದನ್ನ
ಲೆಫ್ಟ್ ಟೈಲ್ ಟೆಸ್ಟ್ ಅಂತ ಕರಿತೀವಿ. ಇದೇನಾಗುತ್ತೆ, ಲೆಫ್ಟ್ ಸೈಡ್ ಮೂವ್ ಆಗುತ್ತೆ. ಒನ್ ಟೈಲ್ ಟೆಸ್ಟ್, ರೈಟ್ ಸೈಡ್ ಟೆಸ್ಟ್ ಅಂತ ಕರಿತೀವಿ. ಇದು ಲೆಫ್ಟ್ ಟೈಲ್ ಟೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಟಿ ಟೆಸ್ಟ್. ಟಿ ಟೆಸ್ಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಟಿ ಡಿಸ್ಟ್ರಿಬ್ಯೂಷನ್ ಟೆಸ್ಟ್ ಅಂಡ್ ಸ್ಟೂಡೆಂಟ್ ಟಿ ಟೆಸ್ಟ್, ಎಕ್ಸಾಕ್ಟ್ ಟೆಸ್ಟ್, ಸ್ಮಾಲ್ ಟೆಸ್ಟ್. ಟಿ ಟೆಸ್ಟ್ ಅನ್ನ ನಾವು ಟಿ ಡಿಸ್ಟ್ರಿಬ್ಯೂಷನ್ ಟೆಸ್ಟ್ ಅಂತ ಕರಿತೀವಿ, ಸ್ಟೂಡೆಂಟ್ ಟಿ ಟೆಸ್ಟ್ ಅಂತ ಕರಿತೀವಿ, ಎಕ್ಸಾಕ್ಟ್ ಟೆಸ್ಟ್ ಅಂತ ಕರಿತೀವಿ, ಸ್ಮಾಲ್ ಟೆಸ್ಟ್ ಅಂತ ಕರಿತೀವಿ. ಆಯ್ತಾ, ನಾವಿಲ್ಲಿ ಕಂಡೀಷನ್ಸ್ ನೋಡ್ಬೋದು. ಹೈಪೋಥಿಸಿಸ್ ನ ಅಕ್ಸೆಪ್ಟ್ ಮಾಡೋದಕ್ಕೆ ಮತ್ತೆ ರಿಜೆಕ್ಟ್ ಮಾಡೋದಕ್ಕೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಅದೇನಪ್ಪಾ ಅಂದ್ರೆ, ಟೇಬಲ್ ವ್ಯಾಲ್ಯೂ ಗ್ರೇಟರ್ ದನ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಇದ್ರೆ ನಾವು ಹೈಪೋಥಿಸಿಸ್ ನ ಅಕ್ಸೆಪ್ಟ್ ಮಾಡ್ತೀವಿ. ಟೇಬಲ್ ವ್ಯಾಲ್ಯೂ ಲೆಸ್ ದನ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಇದ್ರೆ ಏನ್ ಮಾಡ್ತೀವಿ, ಹೈಪೋಥಿಸಿಸ್ ನ ರಿಜೆಕ್ಟ್ ಮಾಡ್ತೀವಿ. ಕೈ ಸ್ಕ್ವೇರ್ ಟೆಸ್ಟ್ ಇಸ್ ಅ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಆಗಿರುತ್ತೆ. ಕೈ ಸ್ಕ್ವೇರ್ ಟೆಸ್ಟ್ ಏನಾಗಿರುತ್ತೆ, ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಕೈ ಸ್ಕ್ವೇರ್ ಟೆಸ್ಟ್ ಇಸ್ ಲೈಸ್ ಫ್ರಮ್. ಆಯ್ತಾ, ಹೇಗೆ ಲೈಸ್ ಆಗಿರುತ್ತೆ ಅಂದ್ರೆ 0 to infinity, ಲೈಸ್ ಬಿಟ್ವೀನ್ 0 to infinity ಆಗಿರುತ್ತೆ. ನೆಕ್ಸ್ಟ್ ಕೈ ಸ್ಕ್ವೇರ್ ಟೆಸ್ಟ್ ಅನ್ನು ಏನೇನು ಯಾವ್ಯಾವ ನೇಮ್ ಅಲ್ಲಿ ಕರಿತೀವಿ ಅಂದ್ರೆ, ಒಂದು ಗುಡ್ನೆಸ್ ಆಫ್ ಫಿಟ್ ಟೆಸ್ಟ್ ಅಂತ ಸಹ ಕರಿತೀವಿ. ನೆಕ್ಸ್ಟ್ ಕಾಂಟಿಂಜೆನ್ಸಿ ಟೇಬಲ್ ಅಂತ ಕರಿತೀವಿ, ಕ್ವಾಂಟಿಟೇಟಿವ್ ವೇರಿಯಬಲ್ ಅಂತ ಕರಿತೀವಿ. ಕೈ ಸ್ಕ್ವೇರ್ ಟೆಸ್ಟ್ ಅನ್ನು ಏನೇನಂತ ಕರಿತೀವಿ, ಗುಡ್ನೆಸ್ ಆಫ್ ಫಿಟ್ ಟೆಸ್ಟ್ ಅಂತ ಕರಿತೀವಿ, ಕಾಂಟಿಂಜೆನ್ಸಿ ಟೇಬಲ್ ಅಂತ ಕರಿತೀವಿ, ಕ್ವಾಂಟಿಟೇಟಿವ್ ವೇರಿಯಬಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಎಫ್ ಟೆಸ್ಟ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ವ್ಯಾಲ್ಯೂ ಆಫ್ ದ ನ್ಯೂಮರೇಟರ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ದ ಡಿನಾಮಿನೇಟರ್. ನ್ಯೂಮರೇಟರ್ ವ್ಯಾಲ್ಯೂ ಯಾವಾಗಲೂ ಡಿನಾಮಿನೇಟರ್ ವ್ಯಾಲ್ಯೂಗಿಂತ ಜಾಸ್ತಿ ಆಗಿರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಕೋರಿಲೇಷನ್ ಈಸ್ ಗಿವನ್ ಬೈ. ಯಾರಿಂದ ಕೊಡಲ್ಪಟ್ಟಿದೆ ಕೋರಿಲೇಷನ್ ಕಾನ್ಸೆಪ್ಟ್? ಕಾರ್ಲ್ ಪಿಯರ್ಸನ್ ಅವರಿಂದ ಕೊಡಲ್ಪಟ್ಟಿದೆ. ನೆಕ್ಸ್ಟ್ ವ್ಯಾಲ್ಯೂಸ್, ಇಟ್ಸ್ ವ್ಯಾಲ್ಯೂಸ್ ಲೈಸ್ ಬಿಟ್ವೀನ್ -1 to +1 ಆಗಿರುತ್ತೆ. ನೆಕ್ಸ್ಟ್ ಸ್ಪಿಯರ್ಮನ್ ಕೋರಿಲೇಷನ್ ಗಿವನ್ ಬೈ. ಸ್ಪಿಯರ್ಮನ್ ಕೋರಿಲೇಷನ್ ಯಾರಿಂದ ಕೊಡಲ್ಪಟ್ಟಿದೆ ಅಂದ್ರೆ, ಎಡ್ವರ್ಡ್ ಸ್ಪಿಯರ್ಮನ್ ಅವರಿಂದ ಕೊಡಲ್ಪಟ್ಟಿದೆ. ನೆಕ್ಸ್ಟ್ ರ್ಯಾಂಕ್ ಕೋರಿಲೇಷನ್. ರ್ಯಾಂಕ್ ಕೋರಿಲೇಷನ್ ಫಾರ್ಮುಲಾವನ್ನ ನಿಮಗೆ ಕೆಲವೊಂದು ಕ್ವಶನ್ ಪೇಪರ್ ಅಲ್ಲಿ ಕೇಳ್ತಾರೆ. ಲಾಸ್ಟ್ 2025 ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು ಕೆಸೆಟ್ ಎಕ್ಸಾಮ್ ಅಲ್ಲಿ. P is equal to 1 minus 6 sigma d square divided by n. ಇದು ರ್ಯಾಂಕ್ ಕೋರಿಲೇಷನ್ ಫಾರ್ಮುಲಾ ಆಗಿರುತ್ತೆ. ನೆಕ್ಸ್ಟ್ ಕೋರಿಲೇಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಬೋತ್. ಏನಾಗಿರುತ್ತೆ, ಕೋರಿಲೇಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಬೋತ್ ಚೇಂಜಸ್ ಆಫ್ ಸ್ಕೇಲ್ ಅಂಡ್ ಒರಿಜಿನ್ ಆಗಿರುತ್ತೆ. ನೆಕ್ಸ್ಟ್ ರಿಗ್ರೆಷನ್ ಈಸ್ ಎಫೆಕ್ಟೆಡ್ ಬೈ. ಯಾವ್ದ್ರಿಂದ ಎಫೆಕ್ಟ್ ಆಗುತ್ತೆ ರಿಗ್ರೆಷನ್? ಚೇಂಜಸ್ ಆಫ್ ಸ್ಕೇಲ್ ಇಂದ. ನೆಕ್ಸ್ಟ್ ಇಂಡಿಪೆಂಡೆಂಟ್ ಚೇಂಜಸ್ ಆಫ್ ಒರಿಜಿನ್ ಇಂದ ರಿಗ್ರೆಷನ್ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕೋಎಫಿಷಿಯಂಟ್ ವ್ಯಾಲ್ಯೂಸ್ ಯಾವ್ದ್ರ ಬಿಟ್ವೀನ್ ಇರುತ್ತೆ ಅಂದ್ರೆ 0 to 1 ಬಿಟ್ವೀನ್ ಇರುತ್ತೆ. ನೆಕ್ಸ್ಟ್ ರಿಗ್ರೆಷನ್ ಏನನ್ನ ಶೋ ಮಾಡುತ್ತೆ ಅಂದ್ರೆ, ಕ್ಯಾಶುವಲ್ ಎಫೆಕ್ಟ್, ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಅನ್ನ ನಾವು ರಿಗ್ರೆಷನ್ ಅಲ್ಲಿ ನೋಡಬಹುದಾಗಿದೆ. ಪ್ಯಾರಾಮೆಟ್ರಿಕ್ ಟೆಸ್ಟ್ ಮತ್ತೆ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅನ್ನ ನಾವು ನೋಡಬಹುದು. ಪ್ಯಾರಾಮೆಟ್ರಿಕ್ ಟೆಸ್ಟ್ ಟೈಪ್ಸ್ ಯಾವ್ಯಾವ್ದಪ್ಪ ಅಂದ್ರೆ, ಝಡ್ ಟೆಸ್ಟ್, ಟಿ ಟೆಸ್ಟ್, ಎಫ್ ಟೆಸ್ಟ್. ಪ್ಯಾರಾಮೆಟ್ರಿಕ್ ಟೆಸ್ಟ್ ಯಾವ್ಯಾವ್ದನ್ನು ಒಳಗೊಂಡಿರುತ್ತೆ ಅಂದ್ರೆ, ಝಡ್ ಟೆಸ್ಟ್, ಎಫ್ ಟೆಸ್ಟ್ ಅಂಡ್ ಟಿ. ನೀವು ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ZTF ಅಂತ ನೆನ್ಪಿಟ್ಕೊಳ್ಳಿ. ಆಯ್ತಾ. ನೆಕ್ಸ್ಟ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್. ZTF ಅನ್ನು ಬಿಟ್ಟು ಉಳಿದಿರ್ತಕ್ಕಂಥದ್ದೆಲ್ಲ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಆಗಿರುತ್ತೆ. ಇದು ಕೈ ಸ್ಕ್ವೇರ್ ಟೆಸ್ಟ್ ಅನ್ನು ಒಳಗೊಂಡಿರುತ್ತೆ, ಸೈನ್ ಟೆಸ್ಟ್, ಮೀಡಿಯನ್ ಟೆಸ್ಟ್, ಫ್ರಂಟ್ ಟೆಸ್ಟ್ ಅದನ್ನೆಲ್ಲ ಒಳಗೊಂಡಿರುತ್ತೆ. ನೆಕ್ಸ್ಟ್ ಪೇರಿಡ್ ಟೆಸ್ಟ್ ಈಸ್ ಯೂಸ್ ಟು. ಏನಕ್ಕೆ ಇದನ್ನ ಪೇರಿಡ್ ಟೆಸ್ಟ್ ಅನ್ನು ಯೂಸ್ ಮಾಡ್ತೀವಿ ಅಂದ್ರೆ, ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅನ್ನ ಕೊಡೋದಕ್ಕಿರ್ಬೋದು ಅಥವಾ ಸ್ಪೆಷಲ್ ಕೋಚಿಂಗ್ ಅನ್ನ ಕೊಡೋದಕ್ಕೆ ನಾವು ಪೇರಿಡ್ ಟೆಸ್ಟ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪೇರಿಡ್ ಟೆಸ್ಟ್ ಈಸ್ ಆಲ್ಸೋ ನೋನ್ ಆಸ್ ಏನಂತ ಕರಿತೀವಿ, ಪೇರಿಡ್ ಟೆಸ್ಟ್ ಅನ್ನ ಬೈವೇರಿಯೇಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಪೇರಿಡ್ ಟೆಸ್ಟ್ ಅನ್ನ ಬೈವೇರಿಯೇಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್ ಆವರೇಜ್ ಇಸ್ ಫ್ರೀಕ್ವೆಂಟ್ಲಿ ರೆಫರ್ಡ್ ಟು ಆಸ್ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಆವರೇಜ್ ಅನ್ನ ನಾವು ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಸಹ ಕರಿತೀವಿ. ಮೆಜರ್ಸ್ ಆಫ್ ಸೆಂಟ್ರಲ್ ವ್ಯಾಲ್ಯೂ ಆರ್ ಆಲ್ಸೋ ಪಾಪ್ಯುಲರ್ಲಿ ನೋನ್ ಆಸ್ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಆಯ್ತಾ, ಬಿಕಾಸ್ ಇಟ್ಸ್ ವ್ಯಾಲ್ಯೂಸ್ ಏನಾಗಿರುತ್ತೆ, ಲೈಸ್ ಬಿಟ್ವೀನ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆಗಿರುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಆವರೇಜ್. ಆವರೇಜ್ ಟೈಪ್ಸ್ ಯಾವ್ಯಾವಪ್ಪ ಅಂದ್ರೆ, ಅರ್ಥಮ್ಯಾಟಿಕ್ ಮೀನ್ ಆಗಿರುತ್ತೆ, ಮೀಡಿಯನ್ ಆಗಿರುತ್ತೆ, ಮೋಡ್ ಆಗಿರುತ್ತೆ, ಜಿಯೋಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್ ಅನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ದ ಸಮ್ ಆಫ್ ದ ಡಿವಿಯೇಷನ್ ಆಫ್ ದ ಐಟಮ್ಸ್ ಫ್ರಮ್ ದ ಅರ್ಥಮ್ಯಾಟಿಕ್ ಮೀನ್ ಈಸ್ ಆಲ್ವೇಸ್ ಏನಾಗಿರುತ್ತೆ, 0 ಆಗಿರುತ್ತೆ. ನೆಕ್ಸ್ಟ್ ಮೀನ್ ಈಸ್ ಎಫೆಕ್ಟೆಡ್ ಬೈ. ಯಾವ್ದ್ರಿಂದ ಎಫೆಕ್ಟ್ ಆಗುತ್ತೆ ಮೀನ್ ಅಂದ್ರೆ, ಬೋತ್ ಚೇಂಜ್ ಆಫ್ ಸ್ಕೇಲ್ ಅಂಡ್ ಚೇಂಜ್ ಆಫ್ ಒರಿಜಿನ್ ಇಂದ ಎಫೆಕ್ಟ್ ಆಗುತ್ತೆ. ಮೀನ್ ಯಾವ್ದ್ರಿಂದ ಎಫೆಕ್ಟ್ ಆಗುತ್ತೆ, ಬೋತ್ ಚೇಂಜ್ ಆಫ್ ಸ್ಕೇಲ್ ಮತ್ತೆ ಚೇಂಜ್ ಆಫ್ ಒರಿಜಿನ್ ಇಂದ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಮೀಡಿಯನ್ ಅಂಡ್ ಮೋಡ್ ಈಸ್ ಪೊಸಿಷನಲ್ ಆವರೇಜ್. ಮೀಡಿಯನ್ ಮತ್ತೆ ಮೋಡ್ ಅನ್ನೋದು ಏನಾಗಿರುತ್ತೆ, ಪೊಸಿಷನಲ್ ಆವರೇಜ್ ಅನ್ನ ಹಾಗೆ ಕನ್ಸಿಡರ್ ಮಾಡ್ತೀವಿ. ಮೀಡಿಯನ್ ಈಸ್ ಕಾಲ್ಡ್ ದ ಪೊಸಿಷನಲ್ ಆವರೇಜ್. ಆಗ ತಾನೇ ಹೇಳಿದಾಗೆ ಮೀಡಿಯನ್ ಮತ್ತೆ ಮೋಡ್ ಪೊಸಿಷನಲ್ ಆವರೇಜ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕ್ವಾರ್ಟರ್ಸ್. ಕ್ವಾರ್ಟರ್ ಅಂದ್ರೆ 4 ಈಕ್ವಲ್ ಪಾರ್ಟ್ ಅನ್ನು ಒಳಗೊಂಡಿರುತ್ತೆ. 4 ಮಂತ್ಸ್ ಗೆ ಒಂದು ಕ್ವಾರ್ಟರ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಡಿಸೈಲ್ ಅಂದ್ರೆ 10 ಈಕ್ವಲ್ ಪಾರ್ಟ್ ಅನ್ನು ಒಳಗೊಂಡಿರುತ್ತೆ. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಕ್ವಾರ್ಟರ್ ಅಂದ್ರೆ 4, ಡಿಸೈಲ್ ಅಂದ್ರೆ 10. ನೆಕ್ಸ್ಟ್ ಪರ್ಸೆಂಟೈಲ್ ಅಂದ್ರೆ ನಿಮಗೆ ಕಾಮನ್ ಆಗಿ ಗೊತ್ತಿರುತ್ತೆ, 100 ಈಕ್ವಲ್ ಪಾರ್ಟ್ಸ್ ಅನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಮೀಡಿಯನ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ಗ್ರಾಫಿಕ್ ಮೆಥಡ್, ಆಲ್ಸೋ ಬೈ ಆಗಿವ್ಸ್. ಆಗಿವ್ ಕರ್ವ್ ಮೂಲಕ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಗ್ರಾಫಿಕ್ ಮೆಥಡ್ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಮತ್ತೆ ಅದೇ ಫಾರ್ಮುಲಾ ಕೊಟ್ಟಿದ್ದಾರೆ ನೋಡಿ, ನಾನು ಆಗ ಹೇಳಿದ್ನಲ್ಲ ಇಂಪಾರ್ಟೆಂಟ್ ಅಂತ. ಮೋಡ್ ಇಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್.
ದಿಸ್ ಮೆಷರ್ ಇಸ್ ಕಾಲ್ಡ್ ಏನಂತ ಕರಿತೀವಿ ಎಂಪರಿಕಲ್ ಮೋಡ್. ಎಂಪರಿಕಲ್ ಮೋಡ್ದು ಫಾರ್ಮುಲಾ ಏನಪ್ಪಾ ಅಂದ್ರೆ ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಹೈಪೋಥಿಸಿಸ್ ಟೆಸ್ಟಿಂಗ್ ಬಗ್ಗೆ ನೋಡ್ತೀವಿ. ಈ ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಈಸ್ ಸಮ್ ಅಸಂಪ್ಷನ್ ಆರ್ ಸ್ಟೇಟ್ಮೆಂಟ್ ವಿಚ್ ಮೇ ಆರ್ ಮೇ ನಾಟ್ ಬಿ ಟ್ರೂ. ಆಯ್ತಾ, ಹೈಪೋಥಿಸಿಸ್ ಸ್ಟೇಟ್ಮೆಂಟ್ ಅನ್ನೋದು ಅದೊಂದು ಟೆಂಟೇಟಿವ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಅದು ಟ್ರೂ ಅಥವಾ ಫಾಲ್ಸ್ ಆಗಿರ್ಬೋದು. ಅದ್ರಲ್ಲಿ ಬರ್ತಕ್ಕಂಥ ಅಸಂಪ್ಷನ್ ಟ್ರೂ ಆಗಿರ್ಬೋದು ಅಥವಾ ಫಾಲ್ಸ್ ಆಗಿರ್ಬೋದು. ನೆಕ್ಸ್ಟ್ ಇಲ್ಲಿ ಟೈಪ್ 1 ನೆಕ್ಸ್ಟ್ ಟೈಪ್ 2 ಎರರ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟೈಪ್ 1 ಎರರ್ ಅಂದ್ರೆ ರಿಜೆಕ್ಟಿಂಗ್ ಟ್ರೂ ನಲ್ ಹೈಪೋಥಿಸಿಸ್ ನ ರಿಜೆಕ್ಟ್ ಮಾಡೋದು. ಟೈಪ್ 2 ಎರರ್ ಅಂದ್ರೆ ಅಕ್ಸೆಪ್ಟಿಂಗ್ ಫಾಲ್ಸ್ ನಲ್ ಹೈಪೋಥಿಸಿಸ್ ನ ಅಕ್ಸೆಪ್ಟ್ ಮಾಡೋದನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಟೈಪ್ 1 ಎರರ್ ನಾವು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಕರಿತೀವಿ, ಆಲ್ಫಾ ಅಂತ ಕರಿತೀವಿ, ಪ್ರೊಡ್ಯೂಸರ್ ಎರರ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಪ್ 2 ಎರರ್ ಅನ್ನ ಬೀಟಾ ಅಂತ ಕರಿತೀವಿ, ಪವರ್ ಫಂಕ್ಷನ್ ಆಫ್ ಟೆಸ್ಟ್ ಅಂತ ಕರಿತೀವಿ, 1 ಮೈನಸ್ ಬೀಟಾ ಇದ್ರ ಫಾರ್ಮುಲಾ ಆಗಿರುತ್ತೆ. ನೆಕ್ಸ್ಟ್ ಝಡ್ ಟೆಸ್ಟ್ ಈಸ್ ಆಲ್ಸೋ ನೋನ್ ಆಸ್ ಏನಂತ ಕರಿತೀವಿ, ಸ್ಟ್ಯಾಂಡರ್ಡ್ ನಾರ್ಮಲ್ ವೇರಿಯಬಲ್ ಟೆಸ್ಟ್ ಆರ್ ಸ್ಟ್ಯಾಂಡರ್ಡ್ ನಾರ್ಮಲ್ ಡಿವೇಟ್ ಟೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಯಾವಾಗ ಹೈಪೋಥಿಸಿಸ್ ಅಕ್ಸೆಪ್ಟ್ ಮಾಡಬೇಕು ರಿಜೆಕ್ಟ್ ಮಾಡಬೇಕಂತ ಸಹ ನಾನು ಹೇಳಿದ್ದೀನಿ. ಟೇಬಲ್ ವ್ಯಾಲ್ಯೂಸ್ ಗ್ರೇಟರ್ ದೆನ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಇದ್ದಾಗ ಅಕ್ಸೆಪ್ಟ್ ಮಾಡಬೇಕು, ಟೇಬಲ್ ವ್ಯಾಲ್ಯೂಸ್ ಲೆಸ್ ದೆನ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಇದ್ದಾಗ ರಿಜೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಝಡ್ ಟೆಸ್ಟ್ ಈಸ್ ಆಲ್ಸೋ ನೋನ್ ಆಸ್ ಸ್ಟ್ಯಾಂಡರ್ಡ್ ನಾರ್ಮಲ್ ಟೆಸ್ಟ್, ಲಾರ್ಜ್ ಸ್ಯಾಂಪಲ್ ಟೆಸ್ಟ್, ಅಪ್ರಾಕ್ಸಿಮೇಟ್ ಟೆಸ್ಟ್. ನೆಕ್ಸ್ಟ್ ಟಿ ಟೆಸ್ಟ್. ಟಿ ಟೆಸ್ಟ್ ಈಸ್ ಗಿವನ್ ಬೈ ಯಾರಿಂದ ಕೊಡಲ್ಪಟ್ಟಿದೆ, ಡಬ್ಲ್ಯೂಎಸ್ ಗೋಸೆಟ್. ಯಾವ ಇಯರ್ ಅಲ್ಲಿ ಕೊಡಲ್ಪಟ್ಟಿದೆ, 1908 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಂಪೇರ್ಡ್ ಇಂಡಿಪೆಂಡೆಂಟ್ ಸ್ಯಾಂಪಲ್ ಟಿ ಟೆಸ್ಟ್, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಟಿ ಟೆಸ್ಟ್ ಈಸ್ ಆಲ್ಸೋ ನೋನ್ ಆಸ್ ಆಗಲೇ ಹೇಳಿದ್ದಾರೆ ಸ್ಟೂಡೆಂಟ್ ಟಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಅಂತ ಕರಿತೀವಿ, ಎಕ್ಸಾಕ್ಟ್ ಟೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಕೈ ಸ್ಕ್ವೇರ್ ಟೆಸ್ಟ್. ಸ್ಕೈ ಸ್ಕ್ವೇರ್ ಟೆಸ್ಟ್ ಅನ್ನೋದು ಈ ರೀತಿ ಸ್ಕೈ ಸ್ಕ್ವೇರ್ ಅಂತ ಕೂಡ ಇದನ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇದೊಂದು ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಟೆಸ್ಟ್ ಆಗಿರುತ್ತೆ. ಇದು ಯಾರಿಂದ ಇಂಟ್ರೊಡ್ಯೂಸ್ಡ್ ಬೈ ಆಯ್ತು ಅಂತ ಹೇಳಿದ್ರೆ ಕಾರ್ಲ್ ಪಿಯರ್ಸನ್ ಅವರು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಸ್ಕೈ ಸ್ಕ್ವೇರ್ ಇರುತ್ತಲ್ವಾ, ಅದು ಯಾವತ್ತೂ ನೆಗೆಟಿವ್ ಆಗೋದಿಲ್ಲ. ಅಂಡ್ ಪಿಯರ್ಸನ್ಸ್ ಸ್ಕೈ ಸ್ಕ್ವೇರ್ ಟೆಸ್ಟ್ ಈಸ್ ಆಲ್ಸೋ ನೋನ್ ಆಸ್ ಏನಂತ ಕರಿತೀವಿ, ಗುಡ್ನೆಸ್ ಆಫ್ ಫಿಟ್ ಟೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಏನಾಗಿರುತ್ತೆ ಅಂದ್ರೆ ಇಂಡಿಪೆಂಡೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅದರದ್ದು ಡೀಟೇಲ್ ಕೊಟ್ಟಿದ್ದಾರೆ. ಸ್ಕೈ ಸ್ಕ್ವೇರ್ ಟೆಸ್ಟ್ ಈಸ್ ಆಲ್ಸೋ ನೋನ್ ಆಸ್ ಗುಡ್ನೆಸ್ ಆಫ್ ಫಿಟ್ ಟೆಸ್ಟ್, ಕಾಂಟಿಂಜೆನ್ಸಿ ಟೇಬಲ್, ಕ್ವಾಂಟಿಟೇಟಿವ್ ವೇರಿಯಬಲ್. ನೆಕ್ಸ್ಟ್ ಇದು ಲೈಸ್ ಬಿಟ್ವೀನ್ 0 to ಇನ್ಫಿನಿಟಿ ಆಗಿರುತ್ತೆ. ನೆಕ್ಸ್ಟ್ ಒನ್ ಟೈಲ್ಡ್ ಟೆಸ್ಟ್ ಬಗ್ಗೆ ಕೊಟ್ಟಿದ್ದಾರೆ, ಟೂ ಟೈಲ್ಡ್ ಟೆಸ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಒನ್ ಟೈಲ್ಡ್ ಟೆಸ್ಟ್ ರೈಟ್ ಟೈಲ್ಡ್ ಟೆಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಟೂ ಟೈಲ್ಡ್ ಟೆಸ್ಟ್ ಲೆಫ್ಟ್ ಟೈಲ್ಡ್ ಟೆಸ್ಟ್ ಆಗಿರುತ್ತೆ. ಆಯ್ತಾ, ನೆಕ್ಸ್ಟ್ ಎಫ್ ಟೆಸ್ಟ್. ಆಯ್ತಾ, ಕಾಯಿನ್ ಬೈ ಯಾರು ಇದನ್ನ ಕೊಟ್ಟಿರುವಂತದ್ದು ಎಫ್ ಟೆಸ್ಟ್ ಫ್ರೀಕ್ವೆನ್ಸಿ ಟೆಸ್ಟ್ ಅಂತ ಹೇಳಿದ್ರೆ ಜಾರ್ಜ್ ಡಬ್ಲ್ಯೂಸ್ ನೆಡ್ವರ್ ಅನ್ನೋರು ಕೊಟ್ಟಿರ್ತಾರೆ. ಇಲ್ಲಿ ನಾವು ಅನೋವಾವನ್ನು ನೋಡಬಹುದು, ಅನಾಲಿಸಿಸ್ ಆಫ್ ವೇರಿಯನ್ಸ್. ಅನೋವಾ ಫುಲ್ ಫಾರ್ಮ್ ಅನಾಲಿಸಿಸ್ ಆಫ್ ವೇರಿಯನ್ಸ್. ನೆಕ್ಸ್ಟ್ ಎಫ್ ಟೆಸ್ಟ್ ನೆವರ್ ಬಿ ನೆಗೆಟಿವ್. ಎಫ್ ಟೆಸ್ಟ್ ಯಾವತ್ತೂ ನೆಗೆಟಿವ್ ಆಗೋದಿಲ್ಲ, ಬಿಕಾಸ್ ಇದರಲ್ಲಿ ಏನಾಗಿರುತ್ತೆ, ನ್ಯೂಮರೇಟರ್ ವ್ಯಾಲ್ಯೂಸ್ ಗ್ರೇಟರ್ ದನ್ ದ ಡಿನಾಮಿನೇಟರ್ ಆಗಿರುತ್ತೆ. ಸ್ಕೈ ಸ್ಕ್ವೇರ್ ಟೆಸ್ಟ್ ಯಾವತ್ತೂ ನೆಗೆಟಿವ್ ಆಗೋದಿಲ್ಲ, ಎಫ್ ಟೆಸ್ಟ್ ನೆಗೆಟಿವ್ ಆಗಿರೋದಿಲ್ಲ. ಎಫ್ ಟೆಸ್ಟ್ ಏನನ್ನ ಒಳಗೊಂಡಿರುತ್ತೆ, 2 ಸ್ಯಾಂಪಲ್ ಮೀನ್ ಗಳನ್ನ ಒಳಗೊಂಡಿರುತ್ತೆ. ಇದು ಯಾವ ಬಿಟ್ವೀನ್ ಲೈ ಆಗಿರುತ್ತೆ ಅಂದ್ರೆ 0 to ಇನ್ಫಿನಿಟಿ ಆಗಿರುತ್ತೆ. ನೆಕ್ಸ್ಟ್ ಎಫ್ ಟೆಸ್ಟ್ ಅನ್ನೋದು ಏನಾಗಿರುತ್ತೆ, ಒನ್ ಟೈಲ್ಡ್ ಟೆಸ್ಟ್ ಅಥವಾ ಪ್ಯಾರಾಮೆಟ್ರಿಕ್ ಟೆಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಪೇರಿಡ್ ಟೆಸ್ಟ್ ಟ್ರೈನಿಂಗ್, ಸ್ಪೆಷಲ್ ಪ್ರೋಗ್ರಾಮ್, ಅದಕ್ಕೆ ಸ್ಪೆಷಲ್ ಕೋಚಿಂಗ್ ಎಲ್ಲ ಇರುತ್ತಲ್ಲ ಅದಕ್ಕೆ ನಾವು ಯೂಸ್ ಮಾಡ್ತೀವಿ. ಪೇರಿಡ್ ಟೆಸ್ಟ್ ಈಸ್ ಆಲ್ಸೋ ನೋನ್ ಆಸ್ ಬೈವೇರಿಯೇಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಸಾಕೈತೀವಿ. ನೆಕ್ಸ್ಟ್ ಪ್ಯಾರಾಮೆಟ್ರಿಕ್ ಟೆಸ್ಟ್. ಆಯ್ತಾ, ಪ್ಯಾರಾಮೆಟ್ರಿಕ್ ಟೆಸ್ಟ್ ಗೆ ಎಕ್ಸಾಂಪಲ್ ಯಾವ್ಯಾವ್ದಂದ್ರೆ ಎಫ್ ಟೆಸ್ಟ್, ಝಡ್ ಟೆಸ್ಟ್, ಟಿ ಟೆಸ್ಟ್. ಆಯ್ತಾ, ನೆಕ್ಸ್ಟ್ ಇಲ್ಲಿ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಸೈನ್ ಟೆಸ್ಟ್, ಮೀಡಿಯನ್ ಟೆಸ್ಟ್, ಮ್ಯಾನ್ ವಿತ್ ನ್ಯೂ ಟೆಸ್ಟ್, ನೆಕ್ಸ್ಟ್ ರನ್ ಟೆಸ್ಟ್, ಟೇಸ್ಟ್ ಟೆಸ್ಟ್, ಸ್ಕೈ ಸ್ಕ್ವೇರ್ ಟೆಸ್ಟ್. ಇದೆಲ್ಲ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಆಗಿರುತ್ತೆ. ನೆಕ್ಸ್ಟ್ ರೇಂಜ್. ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ಐಟಮ್ ಅಂಡ್ ದ ಸ್ಮಾಲೆಸ್ಟ್ ಐಟಮ್. ರೇಂಜ್ ಅಂದ್ರೆ ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ಲಾರ್ಜೆಸ್ಟ್ ಐಟಮ್ ಮತ್ತೆ ಸ್ಮಾಲೆಸ್ಟ್ ಐಟಮ್, ಅವೆರಡರ ಮಧ್ಯೆ ಇರುವಂತಹ ಡಿಫರೆನ್ಸ್ ಅನ್ನ ಇದು ಇಂಡಿಕೇಟ್ ಮಾಡುತ್ತೆ. ರೇಂಜ್ ಈಸ್ ಈಕ್ವಲ್ ಟು ಹೈಯೆಸ್ಟ್ ಮೈನಸ್ ಲೋಯೆಸ್ಟ್. ನೆಕ್ಸ್ಟ್ ಪರ್ಸೆಂಟೈಲ್ ರೇಂಜ್ ಈಸ್ ಯೂಸ್ಡ್ ಆಸ್ ಮೆಜರ್ ಆಫ್ ಡಿಸ್ಪರ್ಷನ್. ಮೆಜರ್ ಆಫ್ ಡಿಸ್ಪರ್ಷನ್ ಅಲ್ಲಿ ನಾವು ಪರ್ಸೆಂಟೈಲ್ ರೇಂಜ್ ಅನ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮೀನ್ ಡಿವಿಯೇಷನ್ ಈಸ್ ಆಲ್ಸೋ ನೋನ್ ಆಸ್ ಏನಂತ ಕರಿತೀವಿ, ಮೀನ್ ಡಿವಿಯೇಷನ್ ನ ಆವರೇಜ್ ಡಿವಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಾನ್ಸೆಪ್ಟ್ ಅನ್ನು ಯಾರು ಕೊಟ್ಟಿದ್ದಾರೆ, ಕಾರ್ಲ್ ಪಿಯರ್ಸನ್ ಅವರು. ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ 1893 ಕೊಟ್ಟಿದ್ದಾರೆ. ಇದನ್ನ ಏನಂತ ಕರಿತೀವಿ, ರೂಟ್ ಮೀನ್ ಸ್ಕ್ವೇರ್ ಡಿವಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಯಾವ್ದ್ರಿಂದ ಡಿನೋಟ್ ಆಗುತ್ತೆ ಅಂದ್ರೆ ಸಿಗ್ಮಾ ಸಿಂಬಲ್ ಇಂದ ಡಿನೋಟ್ ಆಗುತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನೋದು. ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಬೇಕಾಗುತ್ತೆ, ಯಾರ್ಯಾರು ಯಾವ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ. ಬಿಕಾಸ್ ನಿಮ್ಗೆ ಇದನ್ನ ಮಲ್ಟಿಪಲ್ ಚಾಯ್ಸ್ ಫಾರ್ಮ್ಯಾಟ್ ಅಲ್ಲಿ ಕೊಡ್ಬೋದು, ಅಥವಾ ನಿಮಗೆ ಮ್ಯಾಥ್ ಫಾಲೋಯಿಂಗ್ ಫಾರ್ಮ್ಯಾಟ್ ಅಲ್ಲಿ ಸಹ ಇದನ್ನ ಕೊಡ್ಬೋದು. ಸೊ ನೀವು ಅದನ್ನ ನೀಟಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಡಿನೋಟೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್, ವೇರ್ ಆಸ್ ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಡಿನೋಟೆಡ್ ಬೈ ಯಾವ್ದ್ರಿಂದ ಡಿನೋಟ್ ಆಗುತ್ತೆ,
ಎಸ್ ಅನ್ನೋ ಸಿಂಬಲ್ ಇಂದ ಡಿನೋಟ್ ಆಗುತ್ತೆ ಆಯ್ತಾ. ಸ್ಟ್ಯಾಂಡರ್ಡ್ ಡಿವಿಷನ್ ಯಾವ್ದ್ರಿಂದ ಎಫೆಕ್ಟ್ ಆಗುತ್ತೆ ಅಂದ್ರೆ ಚೇಂಜಸ್ ಆಫ್ ಸ್ಕೇಲ್ ಮತ್ತೆ ಇಂಡಿಪೆಂಡೆಂಟ್ ಚೇಂಜಸ್ ಆಫ್ ಒರಿಜಿನ್ ಇಂದ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಆಯ್ತಾ. ಇದು ಯಾರಿಂದ ಡೆವಲಪ್ ಆಗಿದೆ ಅಂದ್ರೆ ಕಾರ್ಲ್ ಪಿಯರ್ಸನ್ ಅವರಿಂದ ಡೆವಲಪ್ ಆಗಿದೆ. ರಿಲೇಟಿವ್ ಮೆಷರ್ ಆಫ್ ಸ್ಟ್ಯಾಂಡರ್ಡ್ ಡಿವಿಷನ್ ಈಸ್ ಆಲ್ಸೋ ನೋನ್ ಆಸ್. ರಿಲೇಟಿವ್ ಮೆಷರ್ ಆಫ್ ಸ್ಟ್ಯಾಂಡರ್ಡ್ ಡಿವಿಷನ್ ಅನ್ನ ಏನಂತ ಕರಿತೀವಿ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಕ್ಯೂನೆಸ್ ಬಗ್ಗೆ ನಾವಿಲ್ಲಿ ನೋಡ್ತೀವಿ. ಸೀರೀಸ್ ಇಸ್ ನಾಟ್ ಸಿಮೆಟ್ರಿಕಲ್ ದೆನ್ ಇಟ್ ಇಸ್ ಸೆಡ್ ಟು ಬಿ ಆಸ್ ಅಸಿಮೆಟ್ರಿಕಲ್ ಅಥವಾ ಸ್ಕ್ಯೂಡ್ ಆಯ್ತಾ. ಸೀರೀಸ್ ಲ್ಯಾಕ್ ಆಫ್ ಸಿಮೆಟ್ರಿಯನ್ನು ಹೊಂದಿದ್ರೆ ಅಥವಾ ನಾಟ್ ಸಿಮೆಟ್ರಿಕಲ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ, ಸ್ಕ್ಯೂಡ್ ಅಥವಾ ಸ್ಕ್ಯೂನೆಸ್ ಅಂತ ಕರಿತೀವಿ ಅಥವಾ ಅಸಿಮೆಟ್ರಿಕಲ್ ಅಂತ ಕರಿತೀವಿ. ಸ್ಕ್ಯೂನೆಸ್ ರೆಫರ್ಸ್ ಟು ದ ಲ್ಯಾಕ್ ಆಫ್ ಸಿಮೆಟ್ರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಇನ್ನು ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ದ ವ್ಯಾಲ್ಯೂ ಆಫ್ ಮೀನ್, ಮೀಡಿಯನ್ ಅಂಡ್ ಮೋಡ್ ಏನಾಗಿರುತ್ತೆ, ಕಾನ್ಕಾಯ್ಡ್ ಆಗಿರುತ್ತೆ. ಇದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಮೋಸ್ಟ್ ರಿಪೀಟೆಡ್ ಕ್ವಶನ್. ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ವ್ಯಾಲ್ಯೂ ಆಫ್ ಮೀನ್, ಮೀಡಿಯನ್, ಮೋಡ್ ಏನಾಗಿರುತ್ತೆ, ಕಾನ್ಕಾಯ್ಡ್ ಆಗಿರುತ್ತೆ. ಈ ಡಿಸ್ಟ್ರಿಬ್ಯೂಷನ್ ವಿಚ್ ಇಸ್ ನಾಟ್ ಸಿಮೆಟ್ರಿಕಲ್ ಅದನ್ನೇನಾರ ಕರಿತೀವಿ, ಸ್ಕ್ಯೂಡ್ ಅಥವಾ ಅಸಿಮೆಟ್ರಿಕಲ್ ಅಂತ ಕರಿತೀವಿ. ಅದು ಏನಾಗಿರುತ್ತೆ, ಇದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು ಆಯ್ತಾ. ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಮೀನ್ ಇಸ್ ಈಕ್ವಲ್ ಟು ಮೀಡಿಯನ್ ಇಸ್ ಈಕ್ವಲ್ ಟು ಮೋಡ್. ಸಿಮೆಟ್ರಿಕಲ್ ಅಲ್ಲಿ ಎಲ್ಲ ಈಕ್ವಲ್ ಆಗಿರುತ್ತೆ. ಪಾಸಿಟಿವ್ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮೀನ್ ಇಸ್ ಗ್ರೇಟರ್ ದೆನ್ ಮೀಡಿಯನ್, ಮೀಡಿಯನ್ ಇಸ್ ಗ್ರೇಟರ್ ದೆನ್ ಮೋಡ್ ಆಗಿರುತ್ತೆ. ಇದು ರೈಟ್ ಸೈಡ್ ಮೂವ್ ಆಗುತ್ತೆ. ನೆಕ್ಸ್ಟ್ ನೆಗೆಟಿವ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮೋಡ್ ಇಸ್ ಗ್ರೇಟರ್ ದೆನ್ ಮೀಡಿಯನ್, ಮೀಡಿಯನ್ ಇಸ್ ಗ್ರೇಟರ್ ದೆನ್ ಮೀನ್ ಆಗಿರುತ್ತೆ. ಇದು ಲೆಫ್ಟ್ ಸೈಡ್ ಮೂವ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು 4 ಇಂಪಾರ್ಟೆಂಟ್ ಮೆಜರ್ ಆಫ್ ರಿಲೇಟಿವ್ ಸ್ಕ್ಯೂನೆಸ್ ನ ನೋಡ್ತೀವಿ. ಒಂದು ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ನ ನೋಡ್ತೀವಿ. ನೆಕ್ಸ್ಟ್ ಬೌಲೆಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ನ ನೋಡ್ತೀವಿ. ನೆಕ್ಸ್ಟ್ ಕೆಲ್ಲೆಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ನ ನೋಡಬಹುದು. ನೆಕ್ಸ್ಟ್ ಮೆಜರ್ ಆಫ್ ಸ್ಕ್ಯೂನೆಸ್ ಬೇಸ್ಡ್ ಆನ್ ಮೂವ್ಮೆಂಟ್ಸ್ ಅನ್ನು ನೋಡಬಹುದು. ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇಸ್ ಆಲ್ಸೋ ನೋನ್ ಆಸ್ ಪಿಯರ್ಸೋನಿಯನ್ ಕೋಎಫಿಷಿಯಂಟ್ ಅಂತ ಕರಿತೀವಿ. ಇದು ಯಾರಿಂದ ಡೆವಲಪ್ ಆಗಿದೆ ಅಂದ್ರೆ ಕಾರ್ಲ್ ಪಿಯರ್ಸನ್ ಇಂದ ಡೆವಲಪ್ ಆಗಿದೆ. ನೆಕ್ಸ್ಟ್ ಇದರಲ್ಲಿ ಸ್ಕ್ಯೂನೆಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇಸ್ 0 ಇದ್ದಾಗ ಏನಾಗಿರುತ್ತೆ ಅಂದ್ರೆ ಫಾರ್ಮುಲಾ ಮೀನ್ ಇಸ್ ಈಕ್ವಲ್ ಟು ಮೀಡಿಯನ್ ಇಸ್ ಈಕ್ವಲ್ ಟು ಮೋಡ್ ಆಗಿರುತ್ತೆ. ಪಾಸಿಟಿವ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇದ್ದಾಗ ಮೀನ್ ಇಸ್ ಗ್ರೇಟರ್ ದೆನ್ ಮೀಡಿಯನ್, ಮೀಡಿಯನ್ ಇಸ್ ಗ್ರೇಟರ್ ದೆನ್ ಮೋಡ್ ಆಗಿರುತ್ತೆ. ನೆಕ್ಸ್ಟ್ ನೆಗೆಟಿವ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇದ್ದಾಗ ಮೀನ್ ಇಸ್ ಲೆಸರ್ ದೆನ್ ಮೀಡಿಯನ್, ಮೀಡಿಯನ್ ಇಸ್ ಲೆಸರ್ ದೆನ್ ಮೋಡ್ ಆಗಿರುತ್ತೆ. ನೆಕ್ಸ್ಟ್ ಮಾಡರೇಟ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಮೋಡ್ ಇಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಇದನ್ನ ಏನಂತ ಕರಿತೀವಿ, ಎಂಪೆರಿಕಲ್ ಮೀನ್ ಅಂತ ಸಹ ಕರಿತೀವಿ. ಮಾಡರೇಟ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಮೋಡ್ ಇಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್ ಆಗಿರುತ್ತೆ. ನೆಕ್ಸ್ಟ್ ಬೌಲೆಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇದು ಯಾರಿಂದ ಕೊಡಲ್ಪಟ್ಟಿದೆ ಅಂದ್ರೆ ಬೌಲೆಸ್ ಅವರು ಕೊಟ್ಟಿದ್ದಾರೆ. ಇದು ಯಾವ್ದ್ರ ಮೇಲೆ ಬೇಸಿಸ್ ಆಗಿರುತ್ತೆ ಅಂದ್ರೆ ಕ್ವಾರ್ಟೈಲ್ಸ್ ಮೇಲೆ ಬೇಸಿಸ್ ಆಗಿರುತ್ತೆ. ಕ್ವಾರ್ಟೈಲ್ಸ್ ಮೆಜರ್ ಆಫ್ ಸ್ಕ್ಯೂನೆಸ್ ಅದರ ಮೇಲೆ ಬೇಸಿಸ್ ಆಗಿರುತ್ತೆ. ನೆಕ್ಸ್ಟ್ ವ್ಯಾಲ್ಯೂಸ್, ಇದರಲ್ಲಿ ವ್ಯಾಲ್ಯೂಸ್ ಲೈಸ್ ಬಿಟ್ವೀನ್ -1 to +1 ಆಗಿರುತ್ತೆ. ಇಲ್ಲಿ ನೀವು ಒಂದು ಟ್ರಿಕ್ ಅನ್ನ ನೆನ್ಪಿಟ್ಕೊಬೇಕಾಗುತ್ತೆ. ಬೌಲೆಸ್ ಅಂತ ಬಂದ್ರೆ ಅಲ್ಲಿ ಕ್ವಾರ್ಟೈಲ್ ಬರುತ್ತೆ. ನೆಕ್ಸ್ಟ್ ಕೆಲ್ಲೆಸ್ ಅಂತ ಬಂದ್ರೆ ಅಲ್ಲಿ ಪರ್ಸೆಂಟೈಲ್ ಅಂತ ಬರುತ್ತೆ. ಇದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಬೌಲೆಸ್ ಅಂದ್ರೆ ಕ್ವಾರ್ಟೈಲ್, ಕೆಲ್ಲೆಸ್ ಅಂದ್ರೆ ಪರ್ಸೆಂಟೈಲ್ ಬರುತ್ತೆ. ಕೆಲ್ಲೆಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಯಾವ್ದ್ರ ಮೇಲೆ ಬೇಸ್ ಆಗಿರುತ್ತೆ ಅಂದ್ರೆ 10 ಡಿಸೈಲ್ಸ್ ಮೇಲೆ ಬೇಸ್ ಆಗಿರುತ್ತೆ. 90 10 ಡಿಸೈಲ್ಸ್ ಮೇಲೆ ಬೇಸ್ಡ್ ಆಗಿದ್ರೆ ಇನ್ನು 90 ಪರ್ಸೆಂಟೈಲ್ ಮೇಲೆ ಬೇಸಿಸ್ ಆಗಿರುತ್ತೆ. ನೆಕ್ಸ್ಟ್ ಕರ್ಟೋಸಿಸ್ ಇದೊಂದು ಗ್ರೀಕ್ ವರ್ಡ್. ಇದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ಬಲ್ಗಿನೆಸ್ ಆಗಿರುತ್ತೆ. ನೆಕ್ಸ್ಟ್ ಇಟ್ ರೆಫರ್ಸ್ ಟು ದ ಡಿಗ್ರಿ ಆಫ್ ಫ್ಲಾಟ್ನೆಸ್ ಆರ್ ಪೀಕ್ಡ್ನೆಸ್ ಇನ್ ದ ರೀಜನ್ ಅಬೌಟ್ ದ ಮೋಡ್ ಆಫ್ ಫ್ರೀಕ್ವೆನ್ಸಿ ಕರ್ವ್ ಆಗಿರುತ್ತೆ. ಫ್ರೀಕ್ವೆನ್ಸಿ ಕರ್ವ್ ಎಲ್ಲರೂ ಮೋರ್ ಪೀಕ್ಡ್ ದೆನ್ ದ ನಾರ್ಮಲ್ ಕರ್ವ್. ನಾರ್ಮಲ್ ಕರ್ವ್ ಗಿಂತ ಪೀಕ್ಡ್ ಆಗಿದ್ರೆ ಅದನ್ನ ಲೆಪೋಕ್ರಿಟಿಕ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಕರ್ವ್ ಮೋರ್ ಫ್ಲಾಟ್ ಟಾಪ್ಡ್ ದೆನ್ ದ ನಾರ್ಮಲ್ ಕರ್ವ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ, ಲೆಟೋಕ್ರಿಟಿಕ್ ಅಂತ ಕರಿತೀವಿ. ನೆಕ್ಸ್ಟ್ ನಾರ್ಮಲ್ ಆಗಿದ್ರೆ ಅದನ್ನ ಮೆಸೋಕ್ರಿಟಿಕ್ ಅಂತ ಕರಿತೀವಿ. ದ ಕಂಡೀಷನ್ ಆಫ್ ಪೀಕ್ಡ್ನೆಸ್ ಆರ್ ಫ್ಲಾಟ್ ಟಾಪ್ಡ್ನೆಸ್ ಇಟ್ ಸೆಲ್ಫ್ ನೋನ್ ಆಸ್ ಕರ್ಟೋಸಿಸ್ ಆರ್ ಎಕ್ಸೆಸ್ ಆಗಿರುತ್ತೆ. ನೆಕ್ಸ್ಟ್ ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ಇದನ್ನ ಏನಂತ ಕರಿತೀವಿ, ಬರ್ನೌಲಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಏನಕ್ಕಪ್ಪ ಅಂದ್ರೆ ಇಟ್ ಇಸ್ ಡೆವಲಪ್ಡ್ ಬೈ ಜೇಕಬ್ ಬರ್ನೌಲಿ. ನೆಕ್ಸ್ಟ್ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅನ್ನ ನೋಡ್ತೀವಿ. ಇಟ್ ಈಸ್ ಅ ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಇದೇನಾಗಿರುತ್ತೆ, ಇದರ ವ್ಯಾಲ್ಯೂ ಡಿಸ್ಕ್ರೀಟ್ ಆಗಿರುತ್ತೆ. ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಾವಾಗಲೂ ಡಿಸ್ಕ್ರೀಟ್ ಸೀರೀಸ್ ಅನ್ನ ಹೊಂದಿರುತ್ತೆ. ನೆಕ್ಸ್ಟ್ ಇಟ್ ಇಸ್ ಒರಿಜಿನೇಟೆಡ್ ಬೈ ಯಾರಿಂದ ಕೊಡಲ್ಪಟ್ಟಿದೆ ಅಂದ್ರೆ ಸೈಮನ್ ಡೆನ್ಸಿಸ್ ಪಾಯ್ಸನ್. ಇಲ್ಲಿ ಹೆಸರಲ್ಲೇ ಇರೋ ಹಾಗೆ ಸೈಮನ್ ಡೆನ್ಸಿಸ್ ಪಾಯ್ಸನ್ ಅವರು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಏನಂತ ಕರಿತೀವಿ, ನಾರ್ಮಲ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಇದರಲ್ಲಿ ಏನಾಗಿರುತ್ತೆ, ವೇರಿಯಬಲ್ಸ್ ಕಂಟಿನ್ಯೂಸ್ ವೇರಿಯಬಲ್ಸ್ ಅನ್ನು ಒಳಗೊಂಡಿರುತ್ತೆ. ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಡಿಸ್ಕ್ರೀಟ್ ವೇರಿಯಬಲ್ಸ್ ಅನ್ನು ಒಳಗೊಂಡಿರುತ್ತೆ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕಂಟಿನ್ಯೂಸ್ ವೇರಿಯಬಲ್ಸ್ ಅನ್ನು ಒಳಗೊಂಡಿರುತ್ತೆ. ಫಸ್ಟ್ ಡಿಸ್ಕವರ್ಡ್ ಬೈ ಯಾರು ಇದನ್ನ ಡಿಸ್ಕವರ್ ಮಾಡಿದ್ದಾರೆ ಅಂದ್ರೆ ಡಿ ಮೌರಿ ಅವರು
ಡಿಸ್ಕವರ್ ಮಾಡಿದ್ದಾರೆ. ಇಟ್ ವಾಸ್ ಆಲ್ಸೋ ನೋನ್ ಆಸ್, ಇದನ್ನ ಏನಂತ ಕರಿತೀವಿ, ಲ್ಯಾಪ್ಲೇಸ್ ಅಂತ ಕರಿತೀವಿ. ನೆಕ್ಸ್ಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಈಸ್ ಆಲ್ಸೋ ನೋನ್ ಆಸ್ ಗೌಸಿಯನ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್ ಟೋಪೋಗ್ರಫಿ ಆಫ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಗಿವನ್ ಬೈ ಯಾರಿಂದ ಕೊಡಲ್ಪಟ್ಟಿದೆ ಅಂದ್ರೆ WJ ಯೋರ್ಡನ್ ಅವರಿಂದ ಕೊಡಲ್ಪಟ್ಟಿದೆ. ನೆಕ್ಸ್ಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಏನನ್ನ ಒಳಗೊಂಡಿರುತ್ತೆ, ಕಂಟಿನ್ಯೂಸ್ ವೇರಿಯೇಬಲ್ಸ್ ಅನ್ನ ಒಳಗೊಂಡಿರೋದನ್ನ ನಾವು ನೋಡಬಹುದು. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ಮೀನ್ ಅಂಡ್ ಮೋಡ್ ಆಫ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಏನಾಗಿರುತ್ತೆ, ಪಾಯಿಂಟೆಡ್ ಆಗಿರುತ್ತೆ. ನೆಕ್ಸ್ಟ್ ನಾರ್ಮಲ್ ಕರ್ವ್ ಅನ್ನೋದು ಏನಾಗಿರುತ್ತೆ, ಯೂನಿ ಮಾಡೆಲ್ ಆಗಿರುತ್ತೆ. ಯೂನಿ ಮಾಡೆಲ್ ಅನ್ನ ಒಳಗೊಂಡಿರುತ್ತೆ ನಾರ್ಮಲ್ ಕರ್ವ್. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ನೀವು ಈ ಕ್ವಶನ್ ಅನ್ನ ನೋಡಬಹುದು. ನೆಕ್ಸ್ಟ್ ಕೋಎಫಿಷಿಯಂಟ್ ಸ್ಕ್ಯೂನೆಸ್ ಯಾವಾಗಲೂ ಏನಾಗಿರುತ್ತೆ, 0 ಆಗಿರುತ್ತೆ. ನೆಕ್ಸ್ಟ್ ಕೋರಿಲೇಷನ್ ಅಂಡ್ ರಿಗ್ರೆಷನ್. ಕೋರಿಲೇಷನ್ ಬಗ್ಗೆ ನೋಡ್ತೀವಿ. ಕೋರಿಲೇಷನ್ ಅನಾಲಿಸಿಸ್ ಡೀಲ್ಸ್ ವಿತ್ ಯಾವ್ದ್ರ ನಡುವೆ ಇದು ಡೀಲ್ ಮಾಡುತ್ತೆ ಅಂದ್ರೆ ಅಸೋಸಿಯೇಷನ್ ಬಿಟ್ವೀನ್ 2 or more ವೇರಿಯೇಬಲ್ ಅನ್ನು ಒಳಗೊಂಡಿರುತ್ತೆ. ಕೋರಿಲೇಷನ್ ಏನನ್ನು ಒಳಗೊಂಡಿರುತ್ತೆ, ಕೋರಿಲೇಷನ್ ಅನಾಲಿಸಿಸ್ 2 or more ವೇರಿಯೇಬಲ್ ಅನ್ನು ಒಳಗೊಂಡಿರುತ್ತೆ. ಇದು ಏನನ್ನ ಡಿಟರ್ಮೈನ್ ಮಾಡುತ್ತೆ ಅಂದ್ರೆ ಡಿಗ್ರಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ವೇರಿಯೇಬಲ್ಸ್. ಇದು 2 or more ವೇರಿಯೇಬಲ್ ಅನ್ನು ಒಳಗೊಂಡಿರುತ್ತೆ. ಇದು ಏನನ್ನ ಡಿಟರ್ಮೈನ್ ಮಾಡುತ್ತೆ ಅಂದ್ರೆ ಡಿಗ್ರಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ವೇರಿಯೇಬಲ್. ಇಟ್ ಈಸ್ ಅನ್ ಅನಾಲಿಸಿಸ್ ಆಫ್ ಕೋವೇರಿಯೇಷನ್ ಬಿಟ್ವೀನ್ 2 or more ವೇರಿಯೇಬಲ್. 2 ಅಥವಾ 2ಕ್ಕಿಂತ ಹೆಚ್ಚು ವೇರಿಯೇಬಲ್ ನಡುವೆ ಇರುವಂತಹ ಕೋವೇರಿಯೇಷನ್ ಅನ್ನ ಇದು ಐಡೆಂಟಿಫೈ ಮಾಡೋದಕ್ಕೆ, ಅನಾಲಿಸಿಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕಾನ್ಸೆಪ್ಟ್ ಅನ್ನ ಯಾರು ಕೊಟ್ಟಿದ್ದಾರೆ ಅಂದ್ರೆ ಕಾರ್ಲ್ ಪಿಯರ್ಸನ್ ಅವರು ಕೊಟ್ಟಿದ್ದಾರೆ. ಕೋರಿಲೇಷನ್ ಯಾವ್ದು ಡಿನೋಟ್ ಮಾಡುತ್ತೆ ಅಂದ್ರೆ ಆರ್ ಅನ್ನೋ ಸಿಂಬಲ್ ಇದು ಡಿನೋಟ್ ಮಾಡುತ್ತೆ. ನೆಕ್ಸ್ಟ್ ಕೋರಿಲೇಷನ್ ಲೈಸ್ ಬಿಟ್ವೀನ್ -1 to +1 ಆಗಿರುತ್ತೆ. ಇದೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಡಿಟರ್ಮೈನ್ ದ ಡಿಗ್ರಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ 2 or more ವೇರಿಯೇಬಲ್ಸ್. 2ಕ್ಕಿಂತ ಹೆಚ್ಚಿನ ವೇರಿಯೇಬಲ್ಸ್ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ನ ಇದು ಡಿಟರ್ಮೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇದು ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ಇದು ಪಾಸಿಟಿವ್ ಕೋರಿಲೇಷನ್ ಅನ್ನು ಒಳಗೊಂಡಿರುತ್ತೆ, ನೆಗೆಟಿವ್ ಕೋರಿಲೇಷನ್ ಅನ್ನು ಒಳಗೊಂಡಿರುತ್ತೆ. ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಕೋರಿಲೇಷನ್ ಆಗಿರ್ಬೋದು. ಅದು ವೇರಿಯೇಬಲ್ಸ್ ಆರ್ ವೇರಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ವೇರಿಯೇಬಲ್ಸ್ ಏನಾಗಿರುತ್ತೆ, ಸೇಮ್ ಡೈರೆಕ್ಷನ್ ಅಲ್ಲಿ ವೇರಿ ಆಗ್ತಾ ಇರುತ್ತೆ. ಇನ್ ಕೇಸ್ ಇದರಲ್ಲಿ 1 ವೇರಿಯೇಬಲ್ ಇನ್ಕ್ರೀಸ್ ಆದ್ರೂ ಕೂಡ ಇನ್ನೊಂದು ಸಹ ಇನ್ಕ್ರೀಸ್ ಆಗುತ್ತೆ. ಇನ್ ಕೇಸ್ 1 ವೇರಿಯೇಬಲ್ ಡಿಕ್ರೀಸ್ ಆದ್ರೆ ಇನ್ನೊಂದು ಡಿಕ್ರೀಸ್ ಆಗುತ್ತೆ. ಪಾಸಿಟಿವ್ ಅಥವಾ ನೆಗೆಟಿವ್ ಕೋರಿಲೇಷನ್ ಆಯ್ತಾ. ಇದರಲ್ಲಿ ಬೋತ್ ಆರ್ ನೆಗೆಟಿವ್ ಕೋರಿಲೇಷನ್, ಬೋತ್ ವೇರಿಯೇಬಲ್ 2 ವೇರಿಯೇಬಲ್ ಇರುತ್ತಲ್ವಾ, ಅದು ಸೇಮ್ ಡೈರೆಕ್ಷನ್ ಅಲ್ಲಿ ಚಲಿಸುತ್ತೆ. ಇನ್ ಕೇಸ್ 1 ವೇರಿಯೇಬಲ್ ಇನ್ಕ್ರೀಸ್ ಆದ್ರೆ ಇನ್ನೊಂದು ಇನ್ಕ್ರೀಸ್ ಆಗುತ್ತೆ. ಇನ್ ಕೇಸ್ ಒಂದು ಡಿಕ್ರೀಸ್ ಆದ್ರೆ ಇನ್ನೊಂದು ಡಿಕ್ರೀಸ್ ಆಗುತ್ತೆ. ಇಲ್ಲಿ ಮೆಥಡ್ ಆಫ್ ಕೋರಿಲೇಷನ್ ಅನ್ನು ಕೊಟ್ಟಿದ್ದಾರೆ. ಸ್ಕ್ಯಾಟರ್ ಡಯಾಗ್ರಾಮ್ ಅನ್ನು ನೋಡಬಹುದು, ಗ್ರಾಫಿಕಲ್ ಮೆಥಡ್ ಅನ್ನು ನಾವು ನೋಡಬಹುದು. ನೆಕ್ಸ್ಟ್ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ನೋಡಬಹುದು, ರ್ಯಾಂಕ್ ಕೋರಿಲೇಷನ್ ಅನ್ನು ನಾವು ನೋಡಬಹುದು, ಕನ್ಕರೆಂಟ್ ಡಿವಿಯೇಷನ್ ಮೆಥಡ್ ಅನ್ನು ನೋಡಬಹುದು, ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ ಅನ್ನು ನಾವು ನೋಡಬಹುದು. ಸ್ಕ್ಯಾಟರ್ ಡಯಾಗ್ರಾಮ್ ನ ಏನಕ್ಕೆ ನಾವು ಪ್ರಿಪೇರ್ ಮಾಡ್ತೀವಿ ಅಂದ್ರೆ 2 ವೇರಿಯೇಬಲ್ಸ್ ರಿಲೇಟೆಡ್ ಆಗಿದೆಯೋ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಕೋರಿಲೇಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಚೇಂಜ್ ಆಫ್ ಸ್ಕೇಲ್ ಅಂಡ್ ಒರಿಜಿನ್ ಆಗಿರುತ್ತೆ. ನೆಕ್ಸ್ಟ್ ಪ್ರಾಬಬಲ್ ಎರರ್ ಫಾರ್ಮುಲಾವನ್ನ ನಾವಿಲ್ಲಿ ನೋಡಬಹುದು. ಪ್ರಾಬಬಲ್ ಎರರ್ ಈಸ್ ಈಕ್ವಲ್ ಟು 0.6745 1 - r² ಡಿವೈಡೆಡ್ ಬೈ √n. ಇದು ಪ್ರಾಬಬಲ್ ಎರರ್ ಫಾರ್ಮುಲಾ ಆಗಿರುತ್ತೆ. ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ ಡಿಟರ್ಮಿನೇಷನ್ ಅನ್ನ ನಾವು ನೋಡಬಹುದು. ಸ್ಕ್ವೇರ್ ಆಫ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಇರುತ್ತಲ್ವಾ, ಅದನ್ನ ಏನಂತ ಕರಿತೀವಿ, ಕೋಎಫಿಷಿಯಂಟ್ ಆಫ್ ಡಿಟರ್ಮಿನೇಷನ್ ಅಂತ ಕರಿತೀವಿ. ಕೋಎಫಿಷಿಯಂಟ್ ಆಫ್ ಡಿಟರ್ಮಿನೇಷನ್ ಇಸ್ ಈಕ್ವಲ್ ಟು R2 ಆಯ್ತಾ. ಅದೇನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಟೋಟಲ್ ವೇರಿಯನ್ಸ್ ಅಥವಾ ಎಕ್ಸ್ಪ್ಲೈನ್ಡ್ ವೇರಿಯನ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ ಡಿಟರ್ಮಿನೇಷನ್ ಯಾವ್ದ್ರ ಮಧ್ಯೆ ಲೈಸ್ ಆಗಿರುತ್ತೆ ಅಂದ್ರೆ 0 and 1 ಮಧ್ಯೆ ಲೈಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಾಪರ್ಟೀಸ್ ಆಫ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಅನ್ನು ನೋಡೋದಾದ್ರೆ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಲೈಸ್ ಬಿಟ್ವೀನ್ -1 to +1 ಆಗಿರುತ್ತೆ. ನೆಕ್ಸ್ಟ್ ದ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಚೇಂಜ್ ಆಫ್ ಸ್ಕೇಲ್ ಅಂಡ್ ಒರಿಜಿನ್ ಆಗಿರುತ್ತೆ. ನೆಕ್ಸ್ಟ್ ದ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಈಸ್ ದ ಜಿಯೋಮೆಟ್ರಿಕ್ ಮೀನ್ ಆಫ್ 2 ರಿಗ್ರೆಷನ್ ಕೋಎಫಿಷಿಯಂಟ್ ಆಗಿರುತ್ತೆ. R is equal to √bxy into byx ಆಗಿರುತ್ತೆ. ದ ಡಿಗ್ರಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ 2 ವೇರಿಯೇಬಲ್ ಇಸ್ ಸಿಮೆಟ್ರಿಕ್ ಆಗಿರುತ್ತೆ. ನೆಕ್ಸ್ಟ್ ರ್ಯಾಂಕ್ ಕೋರಿಲೇಷನ್ ಆಫ್ ಕೋಎಫಿಷಿಯಂಟ್. ಇದು ಯಾರಿಂದ ಕೊಡಲ್ಪಟ್ಟಿದೆ ಅಂದ್ರೆ ಎಡ್ವರ್ಡ್ ಸ್ಪಿಯರ್ಮನ್ ಇದನ್ನ ರ್ಯಾಂಕ್ ಕೋರಿಲೇಷನ್ ಅನ್ನು ಡೆವಲಪ್ಮೆಂಟ್ ಮಾಡಿರ್ತಾರೆ. ನೆಕ್ಸ್ಟ್ ಕನ್ಕರೆಂಟ್ ಡಿವಿಯೇಷನ್ ಮೆಥಡ್ ನಾವು ನೋಡ್ತೀವಿ. ನೆಕ್ಸ್ಟ್ ರಿಗ್ರೆಷನ್ ಅನಾಲಿಸಿಸ್ ವಾಸ್ ಫಸ್ಟ್ ಯೂಸ್ಡ್ ಬೈ ಅಂಡ್ ಡೆವಲಪ್ಡ್ ಬೈ ಯಾರು ಅಂದ್ರೆ ಸರ್ ಫ್ರಾನ್ಸಿಸ್ ಗಿಲ್ಟನ್. ಇನ್ ದ ಇಯರ್ ಯಾವ ಇಯರ್ ಅಲ್ಲಿ 1877.
ಯಾವ್ದ್ರಿಂದ ಎಫೆಕ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಚೇಂಜಸ್ ಆಫ್ ಸ್ಕೇಲ್ ಅಂಡ್ ಇಂಡಿಪೆಂಡೆಂಟ್ ಆಫ್ ಚೇಂಜಸ್ ಇನ್ ಒರಿಜಿನ್ ಅದರಿಂದ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಡಿಫ್ರೆನ್ಸ್ ಬಿಟ್ವೀನ್ ಕೋರಿಲೇಷನ್ ಮತ್ತೆ ರಿಗ್ರೆಷನ್ ಅನ್ನ ನಾವು ನೋಡ್ತೀವಿ. ಕೋರಿಲೇಷನ್ ಕೋಎಫಿಷಿಯಂಟ್ ಟೆಲ್ಸ್ ದ ಡಿಗ್ರಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್. ಇದು ಏನನ್ನ ಡಿಸ್ಕ್ರೈಬ್ ಮಾಡುತ್ತೆ ಅಂದ್ರೆ ಡಿಗ್ರಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್ ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಕೋರಿಲೇಷನ್. ರಿಗ್ರೆಷನ್ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಇದು ಏನನ್ನ ಎಸ್ಟಾಬ್ಲಿಷ್ ಮಾಡುತ್ತೆ ಫಂಕ್ಷನಲ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್. ಫಂಕ್ಷನಲ್ ರಿಲೇಶನ್ಶಿಪ್ ಅನ್ನ ಇದು ಎಸ್ಟಾಬ್ಲಿಷ್ ಮಾಡುವಂತದ್ದು. ಕೋರಿಲೇಷನ್ ಡಿಗ್ರಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ದ ಟೂ ವೇರಿಯಬಲ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಕೋರಿಲೇಷನ್ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್ಸ್ ಬಗ್ಗೆ ತಿಳಿಸ್ಕೊಡುತ್ತೆ ನಮಗೆ. ರಿಗ್ರೆಷನ್ ಅನಾಲಿಸಿಸ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಅನ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಕೋರಿಲೇಷನ್ ಕೋಎಫಿಷಿಯಂಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಬೋತ್ ಚೇಂಜಸ್ ಆಫ್ ಸ್ಕೇಲ್ ಅಂಡ್ ಚೇಂಜಸ್ ಆಫ್ ಒರಿಜಿನ್ ಅನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ರಿಗ್ರೆಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ಚೇಂಜ್ ಆಫ್ ಒರಿಜಿನ್ ಬಟ್ ನಾಟ್ ಆಫ್ ಸ್ಕೇಲ್. ಇದನ್ನ ಈ ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ಇದು ರಿಪೀಟ್ ಆಗಿದೆ. ನೆಕ್ಸ್ಟ್ ಬೋತ್ ರಿಗ್ರೆಷನ್ ಕೋಎಫಿಷಿಯಂಟ್ಸ್ ವಿಲ್ ಹ್ಯಾವ್ ದ ಸೇಮ್ ಸೈನ್ ಅನ್ನು ಹೊಂದಿರುತ್ತೆ. ರಿಗ್ರೆಷನ್ ಅಲ್ಲಿ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಆಯ್ತಾ, ಎರಡು ಕೂಡ ಸೇಮ್ ಸೈನ್ ಅನ್ನು ಹೊಂದಿರುತ್ತೆ. It is never possible that one of the regression coefficient is negative and the other one is positive. ಅದು ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಆಗಿರೋದಿಲ್ಲ. ಇವೆರಡು ರಿಗ್ರೆಷನ್ ಕೋಎಫಿಷಿಯಂಟ್ ಅಲ್ಲಿ ಟೂ ವೇರಿಯಬಲ್ಸ್ ಸಹ ಸೇಮ್ ಸೈನ್ ಅನ್ನ ಒಳಗೊಂಡಿರುತ್ತೆ. ಇಲ್ಲಿ ರಿಗ್ರೆಷನ್ ಕೋಎಫಿಷಿಯಂಟ್ ಕೆನಾಟ್ ಬಿ ಗ್ರೇಟರ್ ದೆನ್ 1 ಆಗಿರುತ್ತೆ. ನೆಕ್ಸ್ಟ್ ದ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ವಿಲ್ ಹ್ಯಾವ್ ದ ಸೇಮ್ ಸೈನ್ ಆಸ್ ದಟ್ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್. ಆಯ್ತಾ, ಕೋರಿಲೇಷನ್ ಆಫ್ ಕೋಎಫಿಷಿಯಂಟ್ ರಿಗ್ರೆಷನ್ ಕೋಎಫಿಷಿಯಂಟ್ ರೀತಿಯಲ್ಲಿ ಸೇಮ್ ಸೈನ್ ಅನ್ನು ಹೊಂದಿರುತ್ತೆ. ಪಾಸಿಟಿವ್ ಇದ್ರೆ ಎರಡು ಕೂಡ ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಇದ್ರೆ ಎರಡು ಕೂಡ ನೆಗೆಟಿವ್ ಆಗಿರುತ್ತೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಆಗಿರೋದಿಲ್ಲ. ನೆಕ್ಸ್ಟ್ ರಿಗ್ರೆಷನ್ ಕೋಎಫಿಷಿಯಂಟ್ ಇಂಡಿಪೆಂಡೆಂಟ್ ಚೇಂಜಸ್ ಆಫ್ ಒರಿಜಿನ್ ಬಟ್ ನಾಟ್ ಸ್ಕೇಲ್ ಅನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಎರರ್. ಇದನ್ನ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ, ಬಿಕಾಸ್ ಯಾವುದೋ ಒಂದು ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಅನ್ನು ನೋಡಿದೆ. ಸ್ಟ್ಯಾಂಡರ್ಡ್ ಎರರ್. ಸ್ಟ್ಯಾಂಡರ್ಡ್ ಎರರ್ ಅಂದ್ರೆ ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಸ್ಯಾಂಪಲ್ ಮೀನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಸ್ಯಾಂಪಲ್ ಮೀನ್ ಈಸ್ ನೋನ್ ಆಸ್ ಸ್ಟ್ಯಾಂಡರ್ಡ್ ಎರರ್. ಆಯ್ತಾ, ನೆಕ್ಸ್ಟ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್. ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ರ್ಯಾಂಡಮ್ ಸ್ಯಾಂಪ್ಲಿಂಗ್. ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆಯ್ತಾ, ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಲ್ಲಿ ವಿ ಸೆಲೆಕ್ಟ್ ದ ಸ್ಯಾಂಪಲ್ ರ್ಯಾಂಡಮ್ ಆಗಿ ನಾವು ಸ್ಯಾಂಪಲ್ ನ ಸೆಲೆಕ್ಟ್ ಮಾಡ್ತೀವಿ. ಇದರಲ್ಲಿ ಈಚ್ ಪರ್ಸನ್ ಈಕ್ವಲ್ ಚಾನ್ಸಸ್ ಅನ್ನ ಒಳಗೊಂಡಿರ್ತಾರೆ. ನೆಕ್ಸ್ಟ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ನೆಕ್ಸ್ಟ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹೆಟ್ರೋಜಿನಿಯಸ್ ಡಾಟಾವನ್ನ ಹೋಮೋಜಿನಿಯಸ್ ಫಾರ್ಮ್ ಆಗಿ ಇದನ್ನ ಕಂಟ್ರೋಲ್ ಮಾಡ್ತೀವಿ. ಹೆಟ್ರೋಜಿನಿಯಸ್ ಅಂದ್ರೆ ವೇರಿಯಸ್ ಹ್ಯೂಜ್ ಆಗಿರುತ್ತೆ ಇದ್ರಲ್ಲಿ ಡೇಟಾ ಯಾವಾಗಲೂ. ಸ್ಟ್ರಾಟಿಫೈಡ್ ಅಲ್ಲಿ ಇದು ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿದೆ. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಲ್ಲಿ ಹೆಟ್ರೋಜಿನಿಯಸ್ ಡೇಟಾವನ್ನು ಒಳಗೊಂಡಿರುತ್ತೆ. ಅದನ್ನ ಏನ್ ಮಾಡ್ತೀವಿ, ಹೋಮೋಜಿನಿಯಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಸ್ಯಾಂಪಲ್ ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್. ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅನ್ನ ಏನಂತ ಕರಿತೀವಿ, ಏರಿಯಾ ಸ್ಯಾಂಪ್ಲಿಂಗ್ ಅಂತ ಕೂಡ ಕರಿತೀವಿ. ಇದು ಏನನ್ನು ಒಳಗೊಂಡಿರುತ್ತೆ, ಇನ್ ದಿಸ್ ಟೈಪ್ ಆಫ್ ಸ್ಯಾಂಪ್ಲಿಂಗ್ ವಿ ಮೇಕ್ ಗ್ರೂಪ್ಸ್ ಔಟ್ ಆಫ್ ಹೆಟ್ರೋಜಿನಿಯಸ್ ಡೇಟಾ. ಇದು ಕೂಡ ಹೆಟ್ರೋಜಿನಿಯಸ್ ಡೇಟಾವನ್ನು ಒಳಗೊಂಡಿರುತ್ತೆ. ಅದರಿಂದ ಡೇಟಾವನ್ನ ತಗೊಂಡು ನಾವು ಗ್ರೂಪ್ ಆಗಿ ಇದನ್ನ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್. ಇನ್ ದಿಸ್ ಟೈಪ್ ಆಫ್ ಸ್ಯಾಂಪ್ಲಿಂಗ್ ವಿ ಯೂಸ್ ಸೇಮ್ ಆರ್ ಡಿಫರೆಂಟ್ ಮೆಥಡ್ ಆಫ್ ಸ್ಯಾಂಪ್ಲಿಂಗ್ ಟು ಸ್ಟಡಿ ದ ಕೇಸಸ್. ಆಯ್ತಾ, ಇದರಲ್ಲಿ ಸೇಮ್ ಅಥವಾ ಡಿಫರೆಂಟ್ ಮೆಥಡ್ ಆಫ್ ಸ್ಯಾಂಪ್ಲಿಂಗ್ ಅನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸಿಂಪಲ್ ರ್ಯಾಂಡಮ್. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಲ್ಲಿ ಸಹ ಸ್ಯಾಂಪಲ್ ನ ನಾವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀವಿ. ಇದರಲ್ಲಿ ಈಕ್ವಲ್ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಸ್. ಆಗ ಹೇಳಿದ್ನಲ್ಲ ಅದು ಪರ್ಪೋಸಿವ್ ಸ್ಯಾಂಪ್ಲಿಂಗ್. ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ಪರ್ಪೋಸಿವ್ ಸ್ಯಾಂಪ್ಲಿಂಗ್ ಅಲ್ಲಿ ಕನ್ಕ್ಲೂಷನ್ ಪ್ರೀ ಡಿಟರ್ಮೈನ್ಡ್ ಆಗಿರುತ್ತೆ. ಅದರ್ವೈಸ್ ನಾವು ಸ್ಯಾಂಪಲ್ ನ ಸೆಲೆಕ್ಟ್ ಮಾಡ್ತೀವಿ. ಆಯ್ತಾ, ಪರ್ಪೋಸಿವ್ ಸ್ಯಾಂಪ್ಲಿಂಗ್ ಅಲ್ಲಿ ಕನ್ಕ್ಲೂಷನ್ ಪ್ರೀ ಡಿಟರ್ಮೈನ್ ಆಗಿರುತ್ತೆ. ಅದ್ರ ಬೇಸಿಸ್ ಮೇಲೆ ನಾವು ಸ್ಯಾಂಪಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಕನ್ವೀನಿಯಂಟ್ ಸ್ಯಾಂಪ್ಲಿಂಗ್ ಇದನ್ನ ಏನಂತ ಕರಿತೀವಿ, ಚಂಕ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಇನ್ಸಿಡೆಂಟಲ್ ಸ್ಯಾಂಪ್ಲಿಂಗ್ ಇದರಲ್ಲಿ ಸ್ಯಾಂಪಲ್ ನ ಕನ್ವೀನಿಯಂಟ್ ವೇ ಅಲ್ಲಿ ನಾವು ಕಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್. ಇದರಲ್ಲಿ ಹೇಗೆ ಸ್ಯಾಂಪಲ್ ನ ಕಲೆಕ್ಟ್ ಮಾಡ್ತೀವಿ ಅಂದ್ರೆ ಪ್ರೀವಿಯಸ್ ಇಯರ್ ಎಕ್ಸ್ಪೀರಿಯನ್ಸ್ ಇಂದ, ಎಕ್ಸ್ಪರ್ಟ್ ನಾಲೆಡ್ಜ್ ಇಂದ ನಾವು ಸ್ಯಾಂಪಲ್ ನ ಸೆಲೆಕ್ಟ್ ಮಾಡ್ತೀವಿ. ಕೋಟಾ ಸ್ಯಾಂಪ್ಲಿಂಗ್. ಇದ್ರಲ್ಲಿ ನಾವು ಹೇಗೆ ಸ್ಯಾಂಪಲ್ ನ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಬಯಾಸ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಸ್ಯಾಂಪಲ್ ನ ಕಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಸ್ನೋಬಾಲ್ ಸ್ಯಾಂಪ್ಲಿಂಗ್. ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ರೇರ್ ಕೇಸಸ್ ನ ಸ್ಟಡಿ ಮಾಡೋದಕ್ಕೆ. ಆಯ್ತಾ, ಇದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಲೆಕ್ಷನ್ ಆಫ್ ಡೇಟಾ. ಟೈಪ್ಸ್ ಆಫ್ ಡೇಟಾ ನಾನು ಆಗ್ಲೇ ಹೇಳಿದ್ನಲ್ಲ, ಪ್ರೈಮರಿ ಡೇಟಾ, ಇನ್ನೊಂದು ಸೆಕೆಂಡರಿ ಡೇಟಾ.
ಇಟ್ ಈಸ್ ದ ಒರಿಜಿನಲ್ ಡಾಟಾ ವಿಚ್ ಆರ್ ಕಲೆಕ್ಟೆಡ್ ಫಾರ್ ದ ಫಸ್ಟ್ ಟೈಮ್ ನಾವು ಇದನ್ನು ಕಲೆಕ್ಟ್ ಮಾಡಿರ್ತೀವಿ ಫ್ರಮ್ ಸ್ಪೆಸಿಫೈಡ್ ಸೋರ್ಸಸ್ ಇಂದ ನಾವು ಕಲೆಕ್ಟ್ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂ ಮಾಡೋದಿರ್ಬೋದು, ಸರ್ವೆ ಮಾಡೋದಿರ್ಬೋದು. ಫಾರ್ ಎಕ್ಸಾಂಪಲ್ ನೀವು ಕ್ವಶನ್ ಏರಿಯಾ ಎಲ್ಲ ಪ್ರಿಪೇರ್ ಮಾಡ್ತಿರಲ್ವಾ, ಅದೆಲ್ಲ ಜನರಿಂದ ನಾವು ಒಪಿನಿಯನ್ ಕಲೆಕ್ಟ್ ಮಾಡ್ಕೊಳಕ್ ಯೂಸ್ ಮಾಡೋದಲ್ವಾ, ಅದೆಲ್ಲ ಪ್ರೈಮರಿ ಡೇಟಾ ಆಗಿರುತ್ತೆ. ನೆಕ್ಸ್ಟ್ ಡೇಟಾ ಅಂದ್ರೆ ಏನಪ್ಪಾ ಅಂದ್ರೆ ದ ಇನ್ಫಾರ್ಮೇಶನ್ ಕಲೆಕ್ಟೆಡ್ ಫ್ರಮ್ ವೇರಿಯಸ್ ಸೋರ್ಸಸ್ ಇಂದ ಕಲೆಕ್ಟ್ ಮಾಡಿರುವಂತ ಇನ್ಫಾರ್ಮೇಶನ್ ಕ್ವಾಂಟಿಟೇಟಿವ್ ಫಾರ್ಮ್ ಅಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ಫಾರ್ ಸ್ಪೆಸಿಫಿಕ್ ಪರ್ಪಸ್. ಅದನ್ನ ಏನಂತ ಕರಿತೀವಿ, ಡೇಟಾ ಅಂತ ಕರಿತೀವಿ. ಅದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಆಲ್ರೆಡಿ ಕಲೆಕ್ಟ್ ಮಾಡಿರುವಂತ ಡಾಟಾವನ್ನ ನಾವು ಯೂಸ್ ಮಾಡ್ಕೊಂಡು ಅದನ್ನ ಫರ್ದರ್ ಪ್ರೋಸೆಸ್ಗೆ ನಾವು ಯೂಸ್ ಮಾಡ್ಕೊಳ್ಳುವಂತದ್ದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಜರ್ನಲ್ಸ್ ಆಗಿರ್ಬೋದು, ಆರ್ಟಿಕಲ್ಸ್ ಆಗಿರ್ಬೋದು, ಇದನ್ನ ನಾವು ಏನಂತ ಕರಿತೀವಿ, ಪೇಪರ್ ಸೋರ್ಸಸ್ ಅಂತ ಕರಿತೀವಿ. ಇದು ಮೇ ಬಿ ಪಬ್ಲಿಷ್ಡ್ ಫಾರ್ಮ್ಯಾಟ್ ಅಲ್ಲಿ ಇರ್ಬೋದು ಅಥವಾ ಅನ್ಪಬ್ಲಿಷ್ಡ್ ಫಾರ್ಮ್ಯಾಟ್ ಅಲ್ಲಿ ಇರ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ರಿಪೀಟೆಡ್ ಟಾಪಿಕ್ಸ್ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಸ್ಟ್ಯಾಟಿಸ್ಟಿಕ್ಸ್ ಆಗಿರೋದ್ರಿಂದ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.